ಇಂಡಿಯಾ ಅವ್ರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ನಿಮ್ಮ ತುಂಬಾ ಅಮೂಲ್ಯವಾದಂಥ ಸಮಯವನ್ನ ನಮ್ಮ ಜೊತೆ ಈಗ ಕೊಡ್ತಾ ಇದ್ದೀರಾ. ತುಂಬ ಹೃದಯದ ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಪೃಥ್ವಿ, ತುಂಬ ಸಂತೋಷ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ. ಆ್ಯಂಡ್ ಚಂದ್ರಯಾನ್ 3 ಬಗ್ಗೆ ಚರ್ಚೆ ಮಾಡೋಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸರ್, ಎಕ್ಸಾಕ್ಟ್ಲಿ ಎಲ್ರಿಗೂ ಕುತೂಹಲ ಇದೆ. ಚಂದ್ರಯಾನ 3 ಈ ಉಡ್ಡಾವಣೆ ಆಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಈ ಚಂದ್ರಯಾನ 3ಯ ಪಾತ್ರ ಏನು, ವಿಶೇಷತೆ ಏನು, ಪ್ರಾಮುಖ್ಯತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ನಾವು ಚಂದ್ರಯಾನ 3 ಬಂದು ಭಾರತದ 3ನೆಯ ಲೂನಾರ್ ಮಿಷನ್. ಇದು ಮೊದಲನೆಯದು ಚಂದ್ರಯಾನ್ ಅಥವಾ ಚಂದ್ರಯಾನ್ 1 ಅಂತ ಏನು ಕರಿತೀವಿ, ಅದು 2008 ಅಕ್ಟೋಬರಲ್ಲಿ ಲಾಂಚ್ ಆಗಿ ಅದು ಕೇವಲ ಒಂದು ಆರ್ಬಿಟರ್ ಮಿಷನ್ ಆಗಿತ್ತು. ಅಂದರೆ ಒಂದು ಸ್ಪೇಸ್ ಕ್ರಾಫ್ಟ್ನ ಇಲ್ಲಿಂದ ನೀವು ಲೂನಾರ್ ಆರ್ಬಿಟ್ಗೆ ಕಳಿಸಿ ಅಲ್ಲಿಂದ ರಿಮೋಟ್ ಸೆನ್ಸಿಂಗ್ ಡೇಟಾನ ವಾಪಸ್ ಕಳಿಸುವಂಥ ಕೆಲಸ ಚಂದ್ರಯಾನ್ 1 ಮಾಡ್ತಾಯಿತ್ತು. ಸೊ ಅದು ಬೇರೆ ಇವಾಗ ನಿಮಗೆ ಭೂಮಿ ಸುತ್ತ ಇರುವಂಥ ಹಲವಾರು ಸ್ಯಾಟಲೈಟ್ಸ್ ಇದೆಯಲ್ಲ, ಅದೇ ಥರ ಅದನ್ನು ಚಂದ್ರನ ಸುತ್ತುವಂಥ ಒಂದು ಸ್ಯಾಟಲೈಟ್ ಆಗಿ ನಿರ್ಮಾಣ ಮಾಡಿ ಇಸ್ರೋ ಕಳಿಸುವಂಥ ಕೆಲಸನ 2008ರಲ್ಲಿ ಮಾಡಿತ್ತು. ಅದರಲ್ಲಿ ಒಂದು ಮೂನ್ ಇಂಪ್ಯಾಕ್ಟ್ ಪ್ರೋಬ್ ಅನ್ನುವಂಥ ಒಂದು ಪೇಲೋಡ್ ಏನಿತ್ತು, ಅದನ್ನು ಲೂನಾರ್ ಸರ್ಫೇಸ್ ಮೇಲೆ ಹಾರ್ಡ್ ಲ್ಯಾಂಡಿಂಗ್, ಅಂದರೆ ಅದನ್ನು ಒಂದು ಆಲ್ಟಿಟ್ಯೂಡಿಂದ ಡ್ರಾಪ್ ಮಾಡಿ ಅದು ಲೂನಾರ್ ಸರ್ಫೇಸ್ ಮೇಲೆ ಸದರ್ನ್ ರೀಜನಲ್ಲಿ ಕ್ರ್ಯಾಶ್ ಆಗೋ ಥರ ಡಿಸೈನ್ ಆಗಿತ್ತು. ದ್ಯಾಟ್ ವಾಸ್ ಚಂದ್ರಯಾನ್ 1. ಸೊ ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಚಂದ್ರಯಾನ 2 ಅಲ್ಲಿ ಇಸ್ರೋ ಮತ್ತು ಭಾರತ ಪ್ರಯತ್ನ ಪಟ್ಟಿದ್ದೇನೆಂದರೆ ಲೂನಾರ್ ಸರ್ಫೇಸ್ ಮೇಲೆ ಒಂದು ಎಕ್ವಿಪ್ಮೆಂಟ್, ಅಂದರೆ ಒಂದು ಲ್ಯಾಂಡರ್ನ ಸಾಫ್ಟ್ ಲ್ಯಾಂಡ್ ಮಾಡುವಂಥದ್ದು. ಸೊ ಅಂದರೆ ಲ್ಯಾಂಡಿಂಗ್ ಪ್ರಕ್ರಿಯೆನ ಕಂಟ್ರೋಲ್ಡ್ ರೀತಿಯಲ್ಲಿ ಕರ್ಕೊಂಡೋಗಿ ಲ್ಯಾಂಡರ್ನ ನಿಮಗೆ ಬೇಕಾದಂಥ ಒಂದು ಡೆಸಿಗ್ನೇಟೆಡ್ ಸ್ಪಾಟಲ್ಲಿ ಲ್ಯಾಂಡ್ ಮಾಡಿ ಅಲ್ಲಿಂದ ಒಂದು ರೋವರ್ ಹೊರಗಡೆ ಬಂದು ಲೂನಾರ್ ಸರ್ಫೇಸ್ನ ಸ್ಟಡಿ ಮಾಡುವಂಥ ಒಂದು ಪ್ರಾಜೆಕ್ಟ್ ಆಗಿತ್ತು ಅದು. ಬಟ್ ಅನ್ಫಾರ್ಚುನೇಟ್ಲಿ ಇನ್ ಸೆಪ್ಟೆಂಬರ್ 2019 ISRO lost Chandrayaan 2 Vikram. The lander could not achieve a soft landing and there was a crash landing and both the lander and rover were lost. ಸೊ ಅದಾದಮೇಲೆ ಇದು ಚಂದ್ರಯಾನ್ 3 ಬಂದು ಅದರ ಮುಂದುವರೆದಂಥ ಪ್ರಯತ್ನ. ಈಗ ಚಂದ್ರಯಾನ್ 2 ವಿಫಲವಾಗದಿರ ಅದೇನಾದರೂ ಸಕ್ಸಸ್ಫುಲ್ ಆಗಿದ್ದಿದ್ರೆ ದ ಒಬ್ಜೆಕ್ಟಿವ್ಸ್ ಆಫ್ ಚಂದ್ರಯಾನ್ 3 ಸ್ವಲ್ಪ ಬೇರೆ ಇರ್ತಾ ಇತ್ತು. ಬಟ್ ಚಂದ್ರಯಾನ್ 2 ಫೇಲ್ಯೂರ್ ಆದ್ರಿಂದ ಈ ಮಿಷನ್ ಒಬ್ಜೆಕ್ಟಿವ್ಸ್ ಮತ್ತು ಚಂದ್ರಯಾನ್ 2 ಒಬ್ಜೆಕ್ಟಿವ್ಸಲ್ಲಿ ಭಾಳ ಏನು ಅಂತರ ಇಲ್ಲ. ಡಿಸೈನ್ ಆ್ಯಂಡ್ ಎಂಜಿನಿಯರಿಂಗಲ್ಲಿ ಸುಮಾರು ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದ್ರು ಕೂಡ ಒಬ್ಜೆಕ್ಟಿವ್ಸ್ ಏನಿದೆ ಅಲ್ಲೋಗಿ ಲೂನಾರ್ ಸ್ಟಡೀಸ್ ಆ್ಯಂಡ್ ವಾಟ್ ಇಂಡಿಯಾ ವಾಂಟ್ಸ್ ಟು ಗೆಟ್ ಫ್ರಮ್ ಮೂನ್, ಅದರಲ್ಲಿ ಏನು ಅಂತ ಮೇಜರ್ ಬದಲಾವಣೆಗಳಾಗಿಲ್ಲ ಪೃಥ್ವಿ. ಓಕೆ ಸರ್, ಈ ಚಂದ್ರಯಾನ 2 ಮತ್ತು ಚಂದ್ರಯಾನ 3 ಇದೆಯಲ್ಲ, ಇದು ಅಪ್ಡೇಟ್ ವರ್ಷನ್ ಆಬ್ವಿಯಸ್ಲಿ ಆಗಿರುತ್ತೆ. ಬಿಕಾಸ್ 4 ವರ್ಷ ಆದಮೇಲೆ ಇದು ಲಾಂಚ್ ಉಡ್ಡಯನ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಬಿಗ್ಗೆಸ್ಟ್ ಚಾಲೆಂಜಸ್ ಅಂತ ನೋಡ್ತಾ ಹೋಗೋದಾದ್ರೆ ಚಂದ್ರಯಾನ 3ನಲ್ಲಿ ಈಗ ಯಾವುದೇ ಸ್ಪೇಸ್ ಮಿಷನ್ ನೀವು ತಗೊಂಡ್ರೆ ಇಟ್ ಈಸ್ ಫಿಲ್ಡ್ ವಿತ್ ಚಾಲೆಂಜಸ್. ಅಂದರೆ ಸ್ಪೇಸ್ ಈಸ್ ಅನ್ ಅನ್ಫರ್ಗಿವಿಂಗ್ ಸೆಕ್ಟರ್. ಯಾಕಂದರೆ ನಿಮಗೆ ಒಂದು ರಾಕೆಟ್ ಲಾಂಚ್ ಮಾಡೋದು, ಐ ಮೀನ್ ಅದೊಂದು ದೆರ್ ಇಸ್ ಅ ಸೇಯಿಂಗ್ ವೆರ್ ದೇ ಸೇ ದಟ್ ರಾಕೆಟ್ಸ್ ಫೈಂಡ್ ಅ ವೇ ಟು ಫೇಲ್ ಅಂತ. ಅಂದರೆ ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಹೊರತುಪಡಿಸಿ ಒಂದು ರಾಕೆಟ್ ಫೇಲ್ ಆಗಬೇಕಂದ್ರೆ ಅದು ಫೇಲ್ ಆಗೇ ಆಗುತ್ತೆ. ಬಟ್ ಇಸ್ರೋ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ಪ್ರಿಪ್ರೇಷನ್ಸ್ ಚಂದ್ರಯಾನ್ 3ಗೆ ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಚಂದ್ರಯಾನ್ 2 ಫೇಲ್ಯೂರಿಂದ ಕಲ್ತಂಥ ಸಾಕಷ್ಟು ಪಾಠಗಳನ್ನ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಮಹತ್ವಪೂರ್ಣವಾದಂಥ ಬದಲಾವಣೆಗಳು ನಿಮಗೆ ವಿಕ್ರಮ್ ಲ್ಯಾಂಡರ್ನಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ವಿಕ್ರಮ್ ದ ಲೆಗ್ಸ್ ಆಫ್ ವಿಕ್ರಮ್ ಹ್ಯಾವ್ ಬಿನ್ ಸ್ಟ್ರೆಂಥನ್ಡ್. ಅದು ಇನ್ನೊಂಚೂರು ವೆಲಾಸಿಟಿ ಜಾಸ್ತಿ ಹ್ಯಾಂಡಲ್ ಮಾಡುವಂಥ ಕೆಪಬಿಲಿಟೀಸ್ ಈಗ ಚಂದ್ರಯಾನ್ 3ಯಲ್ಲಿರೋ ಲ್ಯಾಂಡರ್ಗಳಿಗೆ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಸ್ರೋ ಒಂದು ಹೊಸ ಸೆನ್ಸರ್ ಆ್ಯಡ್ ಮಾಡಿದ್ದಾರೆ ವೆಲಾಸಿಟಿ ಮೆಜರ್ಮೆಂಟ್ಗೋಸ್ಕರ. ಅದು ರಿಡಂಡೆನ್ಸಿ ಆ್ಯಡ್ ಮಾಡುತ್ತೆ. ಸೊ ಚಂದ್ರಯಾನ್ 2 ಅಲ್ಲಿದ್ದಂಥ ವೆಲಾಸಿಟಿ ಮೆಜರ್ಮೆಂಟ್ಗೂ ಇಲ್ಲಿ ಇಸ್ರೋ ವಿಲ್ ಹ್ಯಾವ್ ಅ ಸ್ಲೈಟ್ಲಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೆಲಾಸಿಟಿ ದಟ್ ದ ಲ್ಯಾಂಡರ್ ಇಸ್ ಟ್ರಾವೆಲಿಂಗ್ ಇನ್. ಅದು ಬಿಟ್ಟರೆ ನಿಮಗೆ ಮತ್ತೆ ಸೋಲಾರ್ ಪ್ಯಾನಲ್ ಸರ್ಫೇಸ್ ಇಂಪ್ರೂವ್ಮೆಂಟ್ ಆಗಿದೆ ಲ್ಯಾಂಡರಲ್ಲಿ. ಸೊ ಅದು ಲ್ಯಾಂಡಿಂಗ್ ಓರಿಯೆಂಟೇಷನ್ ಸ್ವಲ್ಪ ಬದಲಾವಣೆ ಆಗಿ ಅದು ಸೂರ್ಯನ ಮುಖ ಮಾಡಿ ನೋಡಲಿಲ್ಲ ಅಂದ್ರೂ ಪವರ್ ಜನರೇಟ್ ಆಗೋ ಅಷ್ಟು ಸೋಲಾರ್ ಪವರ್ ಎನ್ಹಾನ್ಸ್ಮೆಂಟ್ ಆಗಿದೆ. ಮತ್ತು ನಿಮಗೆ TTC ಆ್ಯಂಟಿನಾಸ್ ಅಂತ ಏನು ಕರೀತಾರೆ, ಚಂದ್ರಯಾನ್ 2ಕ್ಕಿಂತ 2 ಎಕ್ಸ್ಟ್ರಾ TTC ಆ್ಯಂಟಿನಾಸ್ ನಿಮಗೆ ಲ್ಯಾಂಡರ್ ಮೇಲೆ ಕಾಣುತ್ತೆ. ದಟ್ ಈಸ್ ದ ಟ್ರ್ಯಾಕಿಂಗ್, ಟೆಲಿಮೆಟ್ರಿ ಆ್ಯಂಡ್ ಕಮಾಂಡ್ ಆ್ಯಂಟಿನಾಸ್ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಬದಲಾವಣೆಗಳು ವಿಕ್ರಮಲ್ಲಾಗಿದೆ. ದ ಮೋಸ್ಟ್ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಫ್ ಚಂದ್ರಯಾನ್ 3 ವುಡ್ ಬಿ, ಅಂದರೆ ಚಂದ್ರಯಾನ್ 1ನಲ್ಲಿ ಈಗಾಗಲೇ ಆರ್ಬಿಟರ್ನ ಕಳಿಸಿ ಅಲ್ಲಿ ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಮಾಡಿ ಮತ್ತು ಟು ಸೆಂಡ್ ಬ್ಯಾಕ್ ಡೇಟಾ. ದಟ್ ಟೆಕ್ನಾಲಜಿ ವಾಸ್ ಮಾಸ್ಟರ್ಡ್ ಇನ್ ಚಂದ್ರಯಾನ್ 1 ಆ್ಯಂಡ್ ಚಂದ್ರಯಾನ್ 2 ಮತ್ತೆ ಅದು ಇಸ್ರೋ ಸಕ್ಸಸ್ಫುಲ್ ಆಗಿ ರಿಪೀಟ್ ಮಾಡಿದೆ. ಸೊ ಇಲ್ಲಿಂದ ನಿಮಗೆ ಚಂದ್ರನ್ ಆರ್ಬಿಟ್ ತಲುಪೋವರೆಗೂ ಇಸ್ರೋ ಹ್ಯಾಸ್ ಬಿನ್ ಫೇರ್ಲಿ ಸಕ್ಸಸ್ಫುಲ್ ಇನ್ 2 ಅಟೆಂಪ್ಟ್ಸ್.
ಆ್ಯಂಡ್ ಈಗಲೂ ಅದೇನು ಅಷ್ಟು ಚಾಲೆಂಜ್ ಆಗಿರಬಾರ್ದು ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಚಾಲೆಂಜ್ ಬಿಟ್ ಬಿ ಆಫ್ಟರ್ ದ್ಯಾಟ್ ದ ಲಾಸ್ಟ್ ಫೇಸ್ ಎಸ್ಪೆಷಲಿ ಆ ಲ್ಯಾಂಡಿಂಗ್ ಮಾಡೋದು ಮೋಸ್ಟ್ ಚಾಲೆಂಜಿಂಗ್. ಆ್ಯಂಡ್ ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅದು ಈ ಸತಿ ಸಾಕಷ್ಟು ನಡೆದಿದೆ. ಆ್ಯಂಡ್ ಕಂಪೇರ್ಡ್ ಟು ಚಂದ್ರಯಾನ್ 2 ಈ ಬಾರಿ ಟೆಸ್ಟಿಂಗ್ ಸುಮಾರು ಟೆಸ್ಟಿಂಗ್ ನಡೆದಿದೆ. ಹೆಲಿಕಾಪ್ಟರ್ ಟೆಸ್ಟಿಂಗ್ ಆ್ಯಂಡ್ ಯೂಸಿಂಗ್ ಅ ಕ್ರೇನ್ ಆ್ಯಂಡ್ ಲ್ಯಾಂಡಿಂಗ್ ದ ಲ್ಯಾಂಡರ್. ಸಾಕಷ್ಟು ಸಿಮ್ಯುಲೇಷನ್ಸ್ ಇಸ್ರೋ ಮಾಡಿದೆ. ಆ್ಯಂಡ್ ಸಮ್ ನ್ಯೂ ಸಿಮ್ಯುಲೇಷನ್ ಟೆಸ್ಟ್ ಬೆಡ್ಸ್ನ ಡಿಸೈನ್ ಮಾಡಿ ಹೊಸ ಫೇಲ್ಯೂರ್ ಆಂಟಿಸಿಪೇಟ್ ಮಾಡಿ ಅದನ್ನ ಓವರ್ಕಮ್ ಮಾಡೋದು ಹೇಗೆ ಅಂತ ಇಸ್ರೋ ಈ ಕಳೆದ 4 ವರ್ಷದಲ್ಲಿ ಸುಮಾರು ಆ ದಿಟ್ಟಿನಲ್ಲಿ ಕೆಲಸ ಮಾಡಿದೆ. ಈ ಲ್ಯಾಂಡರು, ರೋವರು ಮತ್ತೆ ಪ್ರೊಪಲ್ಷನ್ ಮಾಡಲ್ ವರ್ಕಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡಿ. LVM 3 ಬಂದು ದಟ್ ಈಸ್ ದ ರಾಕೆಟ್ ದಟ್ ವಿಲ್ ಕ್ಯಾರಿ ದ ಪ್ರೊಪಲ್ಷನ್ ಮಾಡ್ಯೂಲ್, ಲ್ಯಾಂಡಿಂಗ್ ಆ್ಯಂಡ್ ದ ಲ್ಯಾಂಡಿಂಗ್ ಮಾಡ್ಯೂಲ್. ಸೊ ಅದೆರಡು ಸೇರಿ ಆರ್ಬಿಟಲ್ ಮಾಡ್ಯೂಲ್ ಅಂತ ಕರೀತಾರೆ. So this spacecraft will be sitting right on top of the LVM 3, which is India's most powerful rocket. ಸೊ ಆ ರಾಕೆಟಲ್ಲಿ ನಿಮ್ಗೇನು ಸಾಕಷ್ಟು ಬದಲಾವಣೆಗಳು ಮಾಡಬೇಕಾಗಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ದೆ ವಾಸ್ ಅ ಸಕ್ಸಸ್ಫುಲ್ ಲಾಂಚ್ ಆ್ಯಂಡ್ ಅದೇ ರಾಕೆಟ್ ಇಲ್ಲಿ ಬಂದಿದೆ. ಬಟ್ ಎಂಜಿನಿಯರಿಂಗ್ ಇಂಪ್ರೂವ್ಮೆಂಟ್ಸ್ ಇದೆ. ಪ್ಯಾರಲಲಿ ಇಸ್ರೋ ಗಗನ್ಯಾನ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಹ್ಯೂಮನ್ ರೇಟೆಡ್ ಸಿಸ್ಟಮ್ಸ್ ಈ ಸತಿ LVM 3 ಅಲ್ಲಿ ನೀವು ನೋಡ್ತೀರಾ. ಬಟ್ ಸಾಮಾನ್ಯ ಜನರಿಗೆ ರಾಕೆಟ್ ಅದೇ ಇದೆ, ರಾಕೆಟಲ್ಲಿ ಏನು ಬದಲಾವಣೆ ಆಗಿಲ್ಲ. ಆ್ಯಂಡ್ ಈ ಪ್ರೊಪಲ್ಷನ್ ಮಾಡ್ಯೂಲ್ ಬಂದು ಕಳೆದ ಬಾರಿ ಚಂದ್ರಯಾನ್ 2 ಅಲ್ಲಿ ಇವಾಗ ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ನೀವೇನು ಕರಿತಾ ಇದ್ದೀರಾ, ಅದ್ರ ಜಾಗದಲ್ಲಿ ಇನ್ನೊಂದು ಆರ್ಬಿಟರ್ ಇತ್ತು. ಅದು ಒಂದು ಸ್ಯಾಟಲೈಟ್ ತರ ಕೆಲಸ ಮಾಡಿ ರಿಲೇ ಕೆಲಸನೂ ಮಾಡ್ತಾ ಇತ್ತು. ಅಂಡ್ ಇಟ್ ವಾಸ್ ಆಲ್ಸೋ ಇನಿಷಿಯಲಿ ಸಿಟಿಂಗ್ ಆನ್ ದ ಆರ್ಬಿಟಲ್ ಮಾಡ್ಯೂಲ್ ಅಲಾಂಗ್ ವಿತ್ ಲ್ಯಾಂಡರ್ ಅಂಡ್ ರೋವರ್. ಅದು ಸೆಪರೇಷನ್ ಆಗಿತ್ತು. ಈ ಬಾರಿ ಪ್ರೊಪಲ್ಷನ್ ಮಾಡ್ಯೂಲ್ ಅಷ್ಟು ಪೇಲೋಡ್ಸ್ ಕ್ಯಾರಿ ಮಾಡ್ತಾ ಇಲ್ಲ, ಒಂದೇ ಒಂದು ಪೇಲೋಡ್ ಕ್ಯಾರಿ ಮಾಡ್ತಾ ಇದೆ. ಅಂಡ್ ಅದು ಪ್ರೈಮರಿ ಕೆಲಸ ಬಂದು ಈ ಲ್ಯಾಂಡರ್ ಮಾಡ್ಯೂಲ್ನ ನಿಮಗೆ ಇನಿಷಿಯಲ್ ಲಾಂಚ್ ಆದಮೇಲೆ ಅಲ್ಲಿಂದ ಚಂದ್ರನವರೆಗೂ ಕರ್ಕೊಂಡು ಹೋಗುವಂಥ ಕೆಲಸ, ಟು ಟ್ರಾನ್ಸ್ಪೋರ್ಟ್ ದೀಸ್ ಟು ಥಿಂಗ್ಸ್ ಇಸ್ ದ ಪ್ರೈಮರಿ ಜಾಬ್ ಆಫ್ ದ ಪ್ರೊಪಲ್ಷನ್ ಮಾಡ್ಯೂಲ್. ಸೊ ಅದಾದ ನಂತರ ಏನಾಗುತ್ತೆ, ಒನ್ಸ್ ಯು ರೀಚ್ ದ ಲೂನಾರ್ ಆರ್ಬಿಟ್, ಅಲ್ಲಿಂದ ಇಸ್ರೋ ಮತ್ತೆ ಒಂದು 3-4 ಮೆನೂವರ್ ಮಾಡಿ ಒಂದು ಸರ್ಕ್ಯುಲರ್ ಆರ್ಬಿಟ್ಗೆ ಕರ್ಕೊಂಬರುತ್ತೆ. ಅಲ್ಲಿ ಪ್ರೊಪಲ್ಷನ್ ಮಾಡ್ಯೂಲ್ ಮತ್ತೆ ಲ್ಯಾಂಡಿಂಗ್ ಮಾಡ್ಯೂಲ್ ಸೆಪರೇಟ್ ಆಗಿ, ಅದ್ರ ನಂತರ ಏನಾಗುತ್ತೆ ನಿಮಗೆ ಲ್ಯಾಂಡರ್ ಮತ್ತೆ ರೋವರ್ ಲ್ಯಾಂಡಿಂಗ್ ಮಾಡ್ಯೂಲ್ ಅಂತ ಏನು ಕರಿತೀವಿ, ಅದು 100/30 ಕಿಲೋಮೀಟರ್ ಆರ್ಬಿಟ್ಗೆ ಬರುತ್ತೆ. ಫ್ರಮ್ ದೇರ್ ದ ಲ್ಯಾಂಡಿಂಗ್ ಸ್ಟಾರ್ಟ್ಸ್. ಅದು ಲ್ಯಾಂಡ್ ಆದಮೇಲೆ ಇಫ್ ಇಸ್ರೋ ಮ್ಯಾನೇಜಸ್ ಟು ಅಚೀವ್ ಅ ಸಕ್ಸಸ್ಫುಲ್ ಸಾಫ್ಟ್ ಲ್ಯಾಂಡಿಂಗ್, ಅದಾದ ನಂತರ ನಿಮ್ಗೆ ಲ್ಯಾಂಡರ್ ಇಂದ ಫಸ್ಟ್ ಡೋರ್ಸ್ ಓಪನ್ ಆಗುತ್ತೆ. ಆಮೇಲೆ ದ ಟ್ರ್ಯಾಕ್ ಫಾರ್ ದ ರೋವರ್ ಟು ಕಮ್ ಔಟ್ ವಿಲ್ ಅನ್ಫೋಲ್ಡ್ and then you will see the rover coming out. And ee bari lander alli additional cameras ide, so this entire process will be pictured with the background backdrop of the moon and a dark sky. ಸರ್, ನೀವು ಹೇಳ್ತಾ ಇದ್ರಿ ತುಂಬಾ ಪವರ್ಫುಲ್ ರಾಕೆಟ್ ಇದು LVM 3 ಅನ್ನುವಂಥದ್ದು ಅಂತ. ಹಾಗೆ ದೊಡ್ಡ ಮತ್ತು ಇಲ್ಲಿ ಪ್ರಮುಖವಾಗಿ ಭಾರವಾದಂಥ ಒಂದು ರಾಕೆಟ್ ಇದು. ಸೊ ಈಗ ಈ ಹಿಂದೆ ನಾವು ನೋಡಿದಂಥ ಸಂದರ್ಭದಲ್ಲಿ ಇದರ ಒಂದು ಟ್ರ್ಯಾಕ್ ರೆಕಾರ್ಡನ್ನು 3 ಸಕ್ಸಸ್ಫುಲ್ ಆಪರೇಷನ್ ಅನ್ನ ಮಾಡಿರುವಂಥದ್ದು. ಈಗ 4th ಆಪರೇಷನ್ಗೆ ರೆಡಿ ಆಗಿದೆ. ಇದ್ರ ಮೇಲೆನೆ ತುಂಬಾ ದೊಡ್ಡ ಹೋಪ್ಸ್ ಇದೆ ಅಂತ ಅನ್ಕೊಳ್ಬೋದಾ ಅಂತ? ಅಲ್ಲ, LVM 3 ಬಂದು ಇಸ್ರೋನ ಭವಿಷ್ಯದ ರಾಕೆಟ್. ಅದು ಅಂದ್ರೆ ನೀವು 1993ರಿಂದ ಈ LVM 3 ಟೆಕ್ನಾಲಜಿ ಮಾಸ್ಟರ್ ಆಗೋವರೆಗೂ ಇಸ್ರೋಸ್ ವರ್ಕ್ ಹಾರ್ಸ್ ಅಂದ್ರೆ ಅದ್ರ ಮೇನ್ ರಾಕೆಟ್ ಬಂದು PSLV ಆಗಿತ್ತು. ಅಂಡ್ PSLV's carrying capacity doesn't allow ISRO to launch a lot of heavy satellites, especially GSAT family communication satellites ಏನಿದೆ ಅದು ಲಾಂಚ್ ಮಾಡೋಕ್ಕೆ ನಾವು ಹೊರಗಡೆಯಿಂದ ಹೆಲ್ಪ್ ತಗೋಬೇಕು. ಅಂಡ್ ಈಗಲೂ ಕೂಡ ಇಸ್ರೋ ಲಾಂಚಸ್ ಸಮ್ ಆಫ್ ದ ಹೆವಿಯರ್ ಸ್ಯಾಟಲೈಟ್ಸ್ more than 4 ton with Aryan Space and some others. But LVM 3 is being pegged as ISRO's future rocket. It will become the workhorse. And ಇದರಿಂದ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಿ ಇದನ್ನ ಇನ್ನೂ ಎನ್ಹಾನ್ಸ್ ಮಾಡಿ ಇದರ ವೇಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಇನ್ನೂ ಎನ್ಹಾನ್ಸ್ ಮಾಡೋದಿದೆ. ಸರ್, ಎಲ್ರಿಗೂ ಕುತೂಹಲ ಏನಪ್ಪಾ ಅಂದ್ರೆ ಇಲ್ಲಿ ಈಗ ಚಂದ್ರಯಾನ 1 ಆದಂಥ ಸಂದರ್ಭದಲ್ಲಿ, ಲಾಂಚ್ ಆದಂಥ ಸಂದರ್ಭದಲ್ಲಿ ಚಂದ್ರನಲ್ಲಿ ನೀರಿದೆ ಅನ್ನುವಂಥದ್ದನ್ನ ಫಸ್ಟು ವರ್ಲ್ಡ್ಗೆ ತಿಳಿಸ್ಕೊಟ್ಟಿದ್ದು ಭಾರತ. ಈಗ ಚಂದ್ರಯಾನ 3 ಇದು ಏನು ವರ್ಕ್ ಮಾಡುತ್ತೆ, ಇದರ ಇಂಟೆನ್ಷನ್ ಏನು, ಯಾವ ಕಾರಣಕ್ಕೋಸ್ಕರ ಲಾಂಚ್ ಮಾಡಲಾಗ್ತದೆ, ಈ ಸಹಜವಾದಂಥ ಒಂದು ಕುತೂಹಲಕಾರಿ ಪ್ರಶ್ನೆಗಳು ಪ್ರತಿಯೊಬ್ಬ ಅಂದ್ರೆ ಸಾಮಾನ್ಯ ಜನರಿಗೆ ಕಾಡ್ತಾ ಇರುತ್ತೆ. ಈಗ ಟೆಕ್ನಿಕಲಿ ಸ್ಪೇಸ್ ಬಗ್ಗೆ ಗೊತ್ತಿದ್ದಂಥವ್ರಿಗೆ ಇದು ಯಾವ ಕಾರಣಕ್ಕೆ ಏನು ಎತ್ತ ಅನ್ನುವಂಥದ್ದು ಗೊತ್ತಿರುತ್ತೆ. ಆದರೆ ಸಾಮಾನ್ಯ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ನೋಡಿ, ಚಂದ್ರ ಬಂದು ಭೂಮಿಯ ಒಂದು ನ್ಯಾಚುರಲ್ ಸ್ಯಾಟಲೈಟ್. ಅಂಡ್ ಇಟ್ ಈಸ್ ವೈಡ್ಲಿ ಬಿಲೀವ್ಡ್ ಬೈ ಸೈಂಟಿಸ್ಟ್ ದಟ್ ನಮ್ಮ ಸೋಲಾರ್ ಸಿಸ್ಟಮ್ ಏನಿದೆ, ನೀವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾದ್ರೆ ನೀವು ಫಸ್ಟ್ ಚಂದ್ರನ ಅರ್ಥ ಮಾಡ್ಕೊಬೇಕು. ಅಂಡ್
ಲೂನಾರ್ ಸರ್ಫೇಸಲ್ಲಿ ಇರುವಂಥ ಎಲಿಮೆಂಟ್ಸ್ನ ಅರ್ಥ ಮಾಡ್ಕೋಬೇಕು, ಅದರ ಅಟ್ಮಾಸ್ಫಿಯರ್ದು ಕಾಂಪೋಸಿಷನ್ ಅರ್ಥ ಮಾಡ್ಕೊಬೇಕು. ಅದು ಅರ್ಥ ಆದರೆ ನಿಮಗೆ ಈ ನಮ್ಮ ಸೋಲಾರ್ ಸಿಸ್ಟಮ್ ಎವಲ್ಯೂಷನ್ ಅರ್ಥ ಆಗುತ್ತೆ ಅನ್ನೋದು ಭಾಳ ಸೈಂಟಿಸ್ಟ್ ನಂಬಿರುವಂಥ ವಿಚಾರ. ಸೊ ಹಾಗಾಗಿ ಇಫ್ ಯು ಗೋ ಬ್ಯಾಕ್ ಟು 1960s, ಈ ಸ್ಪೇಸ್ ರೇಸ್ ನಡೆಯೋ ಕಾಲದಿಂದನೂ ನಿಮಗೆ ಚಂದ್ರನ ಮೇಲೊಂದು ಫಸ್ಟ್ ಹ್ಯೂಮನ್ ಲ್ಯಾಂಡ್ ಆಗುವಾಗ 1969 ವೆನ್ ನೀಲ್ ಆರ್ಮ್ಸ್ಟ್ರಾಂಗ್ ಲ್ಯಾಂಡೆಡ್, ಆಗಿಂದ ನೀವು ನೋಡಿದ್ರೆ ವೆನ್ ಹ್ಯೂಮನ್ಸ್ ಹವ್ ಅಟೆಂಪ್ಟೆಡ್ ಸ್ಪೇಸ್ ಫ್ಲೈಟ್, ಮೂನ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಟಾರ್ಗೆಟ್. ಅಂಡ್ ಹ್ಯೂಮನ್ಸ್ ಹವ್ ಫಾರ್ ಲಾಂಗ್ ರೊಮ್ಯಾಂಟಿಸೈಸ್ಡ್ ಮೂನ್. ಅದು ನಮ್ಮ ಕತೆಗಳಲ್ಲಿ ನೀವು ಕೇಳ್ತೀರಾ, ನಮ್ಮ ಮೈಥಾಲಜಿಲಿದೆ. ನೀವು ವೆದರ್ ಯು ಟೇಕ್ ಗ್ರೀಕ್ ಮೈಥಾಲಜಿ ಆರ್ ದಿ ಇಂಡಿಯನ್ ಹಿಂದೂ ಮೈಥಾಲಜಿ, ಎಲ್ಲ ಕಡೆ ಚಂದ್ರ ಒಂದು ಮುಖ್ಯವಾದಂಥ ಭಾಗ ಆಗಿದೆ ನಮ್ಮ for human beings. But now, to understand moon better and to see or find if there are any signatures of life, ಆ ದಿಟ್ಟಿನಲ್ಲಿ ಇವಾಗ ನೀವು ಹೇಳಿದಾಗೆ ಚಂದ್ರಯಾನ್ 1 discovery of water molecules assumes a lot of importance globally. Although Chandrayaan 1 carried not only Indian instruments, it also had about 6 foreign instruments. So it was a collaborated effort in that sense. The launch and the rocket was India's, but it also carried some scientific instruments that came from outside. So Alinda Chandrayaan 2, naturally this particular aspect of the discovery, the intention is to further understand and further study the kind of presence of water that moon might have. So ಅದಕ್ಕಾಗಿ if you look at the landing site selection ನೀವು ನೋಡಿದ್ರೆ ಅದು ನಿಮ್ಗೆ ಇದೊಂದು ಹಿಂಟ್ ಕೊಡುತ್ತೆ. ಸದರ್ನ್ ಪೋಲ್ ಹತ್ರ ಹೋಗೋಕ್ಕೆ ಕಾರಣ, ಒಂದು ಮುಖ್ಯವಾದಂಥ ಕಾರಣ ಇದು. ನಿಮ್ಗೆ ಎಲ್ಲಿ ಲೆಸ್ ಲುಮಿನಿಸಿಟಿ ಇದೆಯೋ ಅಲ್ಲಿ ಗ್ರೇಟರ್ ವಾಟರ್ ಇರುವಂಥ, ಅಂದರೆ ನೀರು ಮೆಜರ್ ಮಾಡುವಂಥ ಕ್ವಾಂಟಿಟೀಸ್ ಅಲ್ಲಿ ಸಿಗೋ ಪೊಟೆನ್ಷಿಯಲ್ ಜಾಸ್ತಿ ಇರೋದ್ರಿಂದ ಚಂದ್ರಯಾನ್ 2 ಕೂಡ ಸದರ್ನ್ ಪೋಲ್ ಹತ್ರ ಲ್ಯಾಂಡ್ ಮಾಡುವಂಥ ಪ್ಲಾನ್ ಇತ್ತು. ಬಟ್ ಅದು ಫೇಲ್ ಆಗಿದ್ದ ಹಿನ್ನೆಲೆಯಲ್ಲಿ ಇವಾಗ ಚಂದ್ರಯಾನ್ 3 ವಿಲ್ ಕ್ಯಾರಿ ಆನ್ ವಿತ್ ದ್ಯಾಟ್. ಬಟ್ ಆಲ್ಸೋ ದ ಲ್ಯಾಂಡರ್ ಕ್ಯಾರೀಸ್ 4 ಪೇಲೋಡ್ಸ್. ಅದರಲ್ಲಿ ಒಂದು ನಿಮಗೆ ಲೂನಾರ್ ಸರ್ಫೇಸ್ ಹೀಟ್ನ ಯಾವ ಥರ ಅಲೌ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡುತ್ತೆ. ಒಂದು ಪೇಲೋಡ್ ಬಂದು ಫ್ರಮ್ ಮೂನ್ ಟು ಅರ್ತ್ ತುಂಬ ಆಕ್ಯುರೇಟ್ ಡಿಸ್ಟೆನ್ಸ್ ಮೆಷರ್ಮೆಂಟ್ಗಾಗಿ ಒಂದು ಪೇಲೋಡ್ ಇದೆ. ಆ್ಯಂಡ್ ದಟ್ ಪೇಲೋಡ್ ಇಸ್ ಅದೇನಂದ್ರೆ ಅದು ಪೊಟೆನ್ಷಿಯಲಿ ಇವಾಗ ನೀವು ಇನ್ನೊಂದು 10 ವರ್ಷ ಬಿಟ್ಟು ಇಲ್ಲ ಒಂದು 5 ವರ್ಷ ಬಿಟ್ಟು ಇಫ್ ಯು ವಾಂಟ್ ಟು ಸೆಂಡ್ ಹ್ಯೂಮನ್ಸ್ ಟು ಮೂನ್, ದಟ್ ಪರ್ಟಿಕ್ಯುಲರ್ ಪೇಲೋಡ್ ಅಂಡ್ ದ ಡೇಟಾ ದಟ್ ವಿಲ್ ಸೆಂಡ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ರೋವರಲ್ಲಿ ಲೂನಾರ್ ಎಲಿಮೆಂಟ್ಸ್ನ ಸ್ಟಡಿ ಮಾಡುವಂಥ ಒಂದು ಲೇಸರ್ನ ಉಪಯೋಗಿಸಿ ಮತ್ತು ಇನ್ನೊಂದು ರೇಡಿಯೇಷನ್ನ ಉಪಯೋಗಿಸಿ ಸ್ಟಡಿ ಮಾಡುವಂಥ 2 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಓವರ್ ಆಲ್ ಇದು ದಿ ಒಬ್ಜೆಕ್ಟಿವ್ ಬಂದು ಟು ಬೆಟರ್ ಅಂಡರ್ಸ್ಟ್ಯಾಂಡ್ ದ ಲೂನಾರ್ ಅಟ್ಮಾಸ್ಫಿಯರ್, ದ ಲೂನಾರ್ ಸರ್ಫೇಸ್. ಅಂಡ್ ಈಗ ನೀವು ಪ್ರಪಂಚಾದ್ಯಂತ ನೋಡಿದ್ರೆ ನಾವು ಆಸ್ ವಿ ಸ್ಪೀಕ್ ಅಟ್ಲೀಸ್ಟ್ ಇನ್ನೊಂದು 11 ನಿಮಗೆ ಲೂನಾರ್ ಮಿಷನ್ಸ್ ಪೈಪ್ಲೈನಲ್ಲಿದೆ. ಅದು ರಷ್ಯಾ, ಜಪಾನ್, ದ ಫೇಮಸ್ ಆರ್ಟೆಮಿಸ್ ಪ್ರೋಗ್ರಾಮ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ಇನ್ನು ಸುಮಾರು ನಿಮಗೆ ಇನ್ ದ ನೆಕ್ಸ್ಟ್ 1.5 years ಯು ವಿಲ್ ಸಿ ಅ ಲಾಟ್ ಆಫ್ ಲೂನಾರ್ ಮಿಷನ್ಸ್ ಬೀಯಿಂಗ್ ಅಟೆಂಪ್ಟೆಡ್. ಅಂಡ್ ರಷ್ಯಾದವ್ರದ್ದು ಇನ್ಫ್ಯಾಕ್ಟ್ ಇಸ್ರೋ ಲಾಂಚ್ ಆದ್ಮೇಲೆ ಲಾಂಚ್ ಆಗುತ್ತೆ, ಬಟ್ ಇಸ್ರೋ ಲ್ಯಾಂಡಿಂಗ್ಗಿಂತ ಮುಂಚೆ ಮೋಸ್ಟ್ಲಿ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ ರಷ್ಯಾದು. ಸೊ ದೇರ್ಸ್ ಅ ಲಾಟ್ ಆಫ್ ರಿನ್ಯೂಡ್ ಇಂಟ್ರೆಸ್ಟ್ ಇನ್ ಮೂನ್ ಗ್ಲೋಬಲಿ. ಸೊ ಆ ದಿಕ್ಕಿನಲ್ಲಿ ನೀವು ನೋಡಿದಾಗ ಪ್ರತಿಯೊಂದು ಮೂನ್ ಮಿಷನ್, ಅದು ಇಂಡಿಯಾ ಆದರೂ ಕಳಿಸ್ಲಿ ಅಥವಾ ಬೇರೆಯವರಾದ್ರೂ ಕಳಿಸ್ಲಿ, ಅದರಿಂದ ಬರುವಂಥ ಡೇಟಾ ಏನಿದೆ ಅದು ಗ್ಲೋಬಲಿ ಎಲ್ಲ ಕಂಟ್ರೀಸ್ಗೂ ಅದು ಉಪಯೋಗ ಆಗೋವಂಥ ಡೇಟಾ. ಸೊ ಹಾಗಾಗಿ ಚಂದ್ರಯಾನ್ 3 ಹೋಲ್ಡ್ಸ್ ಅ ಸ್ಪೆಷಲ್ ಪ್ಲೇಸ್. ಸರ್, ಈಗ ಮತ್ತೊಂದು ಕುತೂಹಲ ಏನಪ್ಪಾ ಅಂದರೆ, ಈಗ ಲ್ಯಾಂಡರ್ ಮಾಡ್ಯೂಲ್ ಆಗಿರ್ಬೋದು ಅಥವಾ ಪ್ರೊಪಲ್ಷನ್ ಮಾಡ್ಯೂಲ್ ಆಗಿರ್ಬೋದು ಅಥವಾ ರೋವರ್ ಮಾಡ್ಯೂಲ್ ಆಗಿರ್ಬೋದು, ಇದಕ್ಕೆ ಯಾವುದೇ ಒಂದು ಟೆಕ್ನಾಲಜಿ ಆಗಲಿ ಯಾವುದೇ ಒಂದು ಮಿಷನನ್ನು ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಅದು ಅದಕ್ಕೆ ಆದಂಥ ಒಂದು ಅವರ್ಸ್ ಲೆಕ್ಕ ಇರುತ್ತೆ ಅಥವಾ ದಿನದ ಲೆಕ್ಕ ಇರುತ್ತೆ ಅಥವಾ ವರ್ಷಗಳ ಲೆಕ್ಕ ಇರುತ್ತೆ. ಇಷ್ಟು ದಿನಗಳ ಕಾಲ ಅಥವಾ ಇಷ್ಟು ಗಂಟೆಗಳ ಕಾಲ ಇದು ವರ್ಕ್ ಆಗುತ್ತೆ ಮೇಲೋದಂಥ ಸಂದರ್ಭದಲ್ಲಿ ಅಂತ. ಇದರ ಕಾಲಮಿತಿಯನ್ನು ನೋಡೋದಾದ್ರೆ ಸರ್, ಸೊ ಈಗ ಲ್ಯಾಂಡರ್ ಅಂಡ್ ರೋವರ್, ದ 2 ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಚಂದ್ರಯಾನ್ 3, ಅದೆರಡಕ್ಕೂ ಬಂದು ನಿಮಗೆ 14 ದಿನ ಅಂದರೆ 14 ಅರ್ತ್ ಡೇಸ್ ಅಥವಾ 1 ಲೂನಾರ್ ಡೇ ಅಷ್ಟು ಲೈಫ್ ಇರುತ್ತೆ. ದಟ್ ಈಸ್ ಅನ್ ಆಂಟಿಸಿಪೇಟೆಡ್ ಲೈಫ್ ಬಿಕಾಸ್ ದೀಸ್ ಥಿಂಗ್ಸ್ ಆರ್ ಆಪರೇಟೆಡ್ ಯೂಸಿಂಗ್ ಬ್ಯಾಟರೀಸ್ ಅಂಡ್ ಪವರ್ ಹ್ಯಾಸ್ ಟು ಬಿ ಜನರೇಟೆಡ್ ಆನ್ ಮೂನ್. ಈ 14 ಡೇಸ್ ಏನಿದೆ ಅದು ಮೂನಲ್ಲಿ ಮೇಲೆ ಸನ್ರೈಸ್ ಆಗಿ ಸನ್ಸೆಟ್ ಆಗೋವರೆಗೂ
ಅಲ್ಲೇನು 1 ದಿನ ಅಂತ ಕರೀತಾರೆ, ಅದು ನಿಮಗೆ ಆನ್ ಅರ್ತ್ ಅದು 14 ದಿನ ಲೆಕ್ಕ ಬರುತ್ತೆ ನಮಗೆ. ಸೊ ವಿಚ್ ಇಸ್ ವೈ ಇಸ್ರೋ ಇಸ್ ರಿಯಲಿ ಏಮಿಂಗ್ ಟು ಲ್ಯಾಂಡ್ ಆನ್ August 23rd. ಯಾಕಂದ್ರೆ ಅದು ಲೂನಾರ್ ಡೇ ಸನ್ರೈಸ್ ನ ಮೊದಲನೇ ದಿನ ಆಗುತ್ತೆ ಅದು. ಸೊ ಅವಾಗ ಇವ್ರಿಗೆ 14 ದಿನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಕ್ಕೆ ಲ್ಯಾಂಡರ್ ಮತ್ತೆ ರೋವರ್ಗೆ ಅವಕಾಶ ಇರುತ್ತೆ. ಸೊ ಸೋಮನಾಥ್ ಅವ್ರು ಇನ್ಫ್ಯಾಕ್ಟ್ ಏನ್ ಹೇಳಿದ್ರು ಅಂದ್ರೆ 23-24 ಡೇಟ್ ಏನಾದ್ರು ಮಿಸ್ ಆದ್ರೆ ಅದನ್ನ ಚಂದ್ರನ್ ಸುತ್ತಿಸಿ ಮತ್ತೆ 1 ತಿಂಗಳು ಬಿಟ್ಟು ವೇಟ್ ಮಾಡಿ ಅದು ಮತ್ತೆ ನಮ್ಗೆ 15 ದಿನ ಕಾಲಾವಕಾಶ ಸಿಗುವಂತ ಒಂದು ವಿಂಡೋ ಹುಡುಕಿ ಮತ್ತೆ ಲ್ಯಾಂಡಿಂಗ್ ಅಟೆಂಪ್ಟ್ ಮಾಡ್ತೀವಿ ಅಂತ. ಬಟ್ ಗ್ರೌಂಡ್ ಟೆಸ್ಟ್ ಇಸ್ರೋ ಕಂಡಕ್ಟ್ ಮಾಡಿರೋದ್ರಲ್ಲಿ ಅಲ್ಲಿ ಸೂರ್ಯ ಹುಟ್ಟಿ ಮುಳುಗಿದ ನಂತರ ಅದು ಲೈಫ್ ಎಂಡ್ ಆಗ್ಬೇಕು ಟೆಕ್ನಿಕಲಿ. ಬಟ್ ಮತ್ತೆ 15 ದಿನ ಗ್ಯಾಪ್ ಆಗಿ ಮತ್ತೆ ಸೂರ್ಯ ಹುಟ್ಟಿದಾಗ at the moon, if the power generation kick starts and if the equipment survives, yakandre when the sun is not there on moon, the temperatures can go really low, nimge -130 degrees orgu hogutte. So electronic equipment is very difficult to survive in that kind of harsh environments. So agagi by chance if it manages to survive, then lander ಮತ್ತೆ rover ಇನ್ನೊಂದು 15 ದಿನ ಕೆಲಸ ಮಾಡುವಂತ ಪೊಟೆನ್ಷಿಯಲ್ ಇದೆ. ಬಟ್ ಪ್ರೈಮರಿಲಿ ಈಗ ಅದು 14 ಅರ್ತ್ ಡೇಸ್ ಅಥವಾ 1 ಲೂನಾರ್ ಡೇ ಅದರ ಲೈಫ್ ಇರುತ್ತೆ ಪೃಥ್ವಿ. ಚಂದ್ರಯಾನ 3 ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಗ್ರಾಮಕ್ಕೆ ಆಂಬ್ಯುಲೆನ್ಸ್ ತೆರಳಲು ರಸ್ತೆ ಇಲ್ಲದ್ದರಿಂದ ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಜೋಲಿಯಲ್ಲಿ ಹೊತ್ತು ತಂದಿರುವಂತಹ ಘಟನೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಕೋಡು ಗ್ರಾಮದಲ್ಲಿ ನಡೆದಿದೆ. ಕಲ್ಕೋಡು ಗ್ರಾಮದಿಂದ ಕಳಸಕ್ಕೆ ಬರಬೇಕು ಅಂತಂದ್ರೆ ಕುದುರೆಮುಖ ಮೂಲಕ ಅಂದ್ರೆ 8 ಕಿಲೋಮೀಟರ್ ಸುತ್ತಿ ಬರಬೇಕು. ಹೀಗಾಗಿ ಕಾಡು ರಸ್ತೆಯಲ್ಲಿ 70 ವರ್ಷದ ಶೇಷಮ್ಮರನ್ನ ಜೋಳಿಗೆಯಲ್ಲಿ 3/4 ಕಿಲೋಮೀಟರ್ ಹೊತ್ತು ತಂದು ಆಟೋದಲ್ಲಿ ಆಸ್ಪತ್ರೆಗೆ ತೆರಳಿದ್ದಾರೆ. ಹೇಗೆ ಹೊತ್ಕೊಂಡು ಬರೋದು ಈ ದಾರಿ ಮಧ್ಯದಲ್ಲಿ ನೋಡಿ, ಈ ಥರ ನೋಡಿ ಜೋಳಿಗೆ ಕಟ್ಕೊಂಡು ಹೊತ್ಕೊಂಡು ಬರ್ತಾ ಇದ್ದಾರೆ. 70 ವರ್ಷ ಆಗಿರ್ಬೋದಂತೆ ನೋಡಿ. ಇನ್ನು ವಿಧಾನಸಭೆ ಕಲಾಪದಲ್ಲಿ ಇಂದು ಕೂಡ ವರ್ಗಾವಣೆ ವಿಚಾರದಲ್ಲಿ ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ವಾಕ್ ಸಮರ ನಡೆದಿದೆ. ವಿಷಯ ಪ್ರಸ್ತಾಪಿಸಿದ ಎಚ್ಡಿಕೆ ಮತ್ತೆ ವರ್ಗಾವಣೆ ಮಾಫಿಯಾ ಎತ್ತಾ ಇದೆ. ನನಗೆ ಒಬ್ಬ ಗಿರಾಕಿ ವಿಚಾರ ಗೊತ್ತಿದೆ, ಆದ್ರೆ ಹೆಸರು ಹೇಳಲ್ಲ, ಇದನ್ನ ಸ್ಪೀಕರ್ಗೆ ಸಿಎಂಗೆ ಕಳಿಸ್ತೀನಿ ಅಂತ ಎಚ್ಡಿಕೆ ಹೇಳಿಕೆಯನ್ನು ಕೊಟ್ಟರು. ಎಚ್ಡಿಕೆ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆ ಪ್ರತಿಯೊಂದು ರೇಟ್ ಕಾರ್ಡ್ ಏನು ಫಿಕ್ಸ್ ಆಗಿತ್ತಲ್ಲ ಅದು ನಮ್ಮ ಬಾಯಿಂದ ಬಂದಿಲ್ಲ ಸರ್. ಅದು ಅವಾಗಿನ ಆಡಳಿತ ಪಕ್ಷದ ಶಾಸಕರು ಹೇಳಿರುವಂತ ಹೇಳಿಕೆ ಮೇಲೆ ಆ ರೇಟ್ ಕಾರ್ಡ್ ಫಿಕ್ಸ್ ಆಗಿರೋದು ಪ್ರತಿಯೊಂದು ಕೂಡ ಅಲ್ವೇ. ಈಗ ರಾಜ್ಯಕ್ಕೆ ಯಾವ ಸಾಕ್ಷಿ ಇಲ್ಲ. ಸಾಕ್ಷಿ ಕೊಡ್ರಿ, ನಿಮ್ಮ ಇಲಾಖೆ ಇವ್ರ ಇಲಾಖೆ ಕೊಡ್ತೀನಿ, ಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಇವ್ರ ಇಲಾಖೆ ಕೊಡ್ತೀನಿ. ಇದೇ ಕೊಡ್ತೀನಿ. ಅವ್ರ ಬಗ್ಗೆ ನಾನು ಚೆನ್ನಾಗಿ ದಾಖಲೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಅನ್ನಭಾಗ್ಯಕ್ಕೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟ ಜಿಟಿಡಿ ಅಕ್ಕಿ ಕೊಡದ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ರು. ಶಕ್ತಿ ಯೋಜನೆ ಹಾಗೂ ಫ್ರೀ ಕರೆಂಟ್ ಬಗ್ಗೆಯೂ ಕೂಡ ಜಿಟಿಡಿ ಹೊಗಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಏನು ಜಾರಿಗೆ ತರ್ತಾ ಇದ್ದೀರಿ, ಇದರಲ್ಲಿ ಶಕ್ತಿ ಯೋಜನೆ ಏನು ಉಚಿತ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರೋ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಅವ್ರನ್ನ ಎಲ್ಲ ಮಹಿಳೆಯರ ಪರವಾಗಿ ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮ ಅಧ್ಯಕ್ಷರೇ ಜಾರಿಗೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅವರೆಲ್ಲ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅಧ್ಯಕ್ಷರೇ. ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನು ತಲಾ ಕೆಜಿ 34 ರೂಪಾಯಿ ಪಡೆದು ಅಕ್ಕಿ ಕೊಡಬೇಕಾಗಿತ್ತು, ಅವ್ರು ಕೊಡಲಿಲ್ಲ. ಅದನ್ನು ಖಂಡಿಸ್ತೇನೆ ಅಧ್ಯಕ್ಷರೇ. ಗೃಹ ಜ್ಯೋತಿ ಯೋಜನೆ, ಕರೆಂಟು, ಕತ್ತಲಲ್ಲಿದ್ದ ಬಡ ಜನರಿಗೆ ಬೆಳಕನ್ನು ಕೊಡುವುದು ಕೂಡ ಅಷ್ಟೇ ಒಳ್ಳೆಯ ಕಾರ್ಯಕ್ರಮ. ಗೃಹಲಕ್ಷ್ಮಿ ಯೋಜನೆ, ಮನೆಯ ಜವಾಬ್ದಾರಿ ಹೊತ್ತಿರುವ ಮನೆ ಯಜಮಾನಿ ಮಹಿಳೆಗೆ
ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕೊಡ್ತಿರುವುದು ಮನೆಯ ಇಡೀ ಕುಟುಂಬಕ್ಕೆ. ವಿಧಾನಸಭೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ರು. 5 ಗ್ಯಾರಂಟಿ ಯೋಜನೆಗಳ ಮೇಲೆ ಜನರು ಕಾಂಗ್ರೆಸ್ ಆಯ್ಕೆ ಮಾಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಆದರೆ ಅದಕ್ಕೆ ನಾನು ಮಹತ್ವ ಕೊಡಲ್ಲ. ಯಾವ ನಿರೀಕ್ಷೆ ಇಟ್ಕೊಂಡು ಜನ ಮತ ಕೊಟ್ಟಿದ್ದಾರೆ ಅನ್ನೋದು ಮುಂದೆ ತೀರ್ಮಾನ ಮಾಡ್ತಾರೆ ಅಂತ ಪರೋಕ್ಷವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅವ್ರ ಬದುಕನ್ನು ಕಟ್ಟಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ, ಅದ್ರಲ್ಲಿ ನನ್ನ ತಕರಾರಿಲ್ಲ. ಆದರೆ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಕುಟುಂಬಗಳಿಗೆ ಸದುಪಯೋಗ ಆಗಿದೆ, ಅದು ಬೇರೆ ರೀತಿಯಲ್ಲಿ ಆ ಕುಟುಂಬದ ಒಂದು ಸಾಮರಸ್ಯಗಳು ಹಾಳಾಗದೇ ಇರತಕ್ಕಂಥದ್ದಕ್ಕೆ ನಾನು ಸಲಹೆ ಕೊಟ್ಟಿದ್ದೇನೆ. ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮಗೆ ಸೇರ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದ್ರಿಂದ ಸ್ವಲ್ಪ ನಮಗೆ ಮತ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಿಮ್ಮಗಳಿಗೆ ಅವರು ಸಲಹೆ ಕೊಟ್ಟಿರ್ಬೋದು. ಆ ಸಲಹೆ ಮೇಲೆ ತಾವು ಅತ್ಯಂತ ಉತ್ಸಾಹದಲ್ಲಿ ಸಾರ್ವಜನಿಕವಾಗಿ ಗೋಷ್ಠಿಗಳು ಎಲ್ಲರೂ ಮಾಡಿದ್ರಿ ನೀವು. ಅದ್ರ ಜೊತೆಗೆ ಮನೆಗೆ ಅದಂತೂ ಗೃಹ ಜ್ಯೋತಿದು ಉಚಿತ ವಿದ್ಯುತ್ ಖಚಿತ ಉಚಿತ ನಿಶ್ಚಿತ ಅಂತೇಳಿ ಸೈನ್ಗಳು ಬೇರೆ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀರಿ. ಸೈನ್ಗಳು ಬೇರೆ ಹಾಕಿ ಎಲ್ಲರಿಗೂ ನಿಮ್ಮದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನ್ ಧನುಶ್ರೀ. ವೀಕ್ಷಕರು, ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚೀನಾ ಆಪ್ ಮೂಲಕ ಲೋನ್ ಪಡೆದಿದ್ದ ವಿದ್ಯಾರ್ಥಿ ನೇಣಿಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಸ್ನೇಹಿತ ಮಹೇಶ್ಗಾಗಿ ಸ್ಲೈಲ್ಸ್ ಪೇ, ಕಿಸಾತ್ ಹಾಗೂ ಕೊಟ್ಯಾಕ್ ಮಹೀಂದ್ರಾ ಮೂಲಕ ತೇಜಸ್ ಲೋನ್ ಪಡೆದಿದ್ದ. ಆದರೆ ಕಳೆದ 1 ವರ್ಷದಿಂದ ಸ್ನೇಹಿತ ಮಹೇಶ್ EMI ಕಟ್ಟಿರಲಿಲ್ಲ. ಆದ್ದರಿಂದ ಲೋನ್ ಕೊಟ್ಟವರು ಟಾರ್ಚರ್ ಅನ್ನ ನೀಡ್ತಾ ಇದ್ರಂತೆ. ಹೀಗಾಗಿ ಡೆತ್ ನೋಟ್ ಬರೆದಿಟ್ಟು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ತಾಯಿಯ ವೇಲ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯಲ್ಲಿ ಯುವಕನನ್ನ ಬೆತ್ತಲುಗೊಳಿಸಿ ಥಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವಕನನ್ನ ಪತ್ತೆ ಹಚ್ಚಿದ್ದಾರೆ ಹುಬ್ಬಳ್ಳಿ ಪೊಲೀಸರು. ಸಂತ್ರಸ್ತ ಯುವಕ ಸಂದೀಪ್ನನ್ನ ಠಾಣೆಗೆ ಕರೆತಂದು ವಿಚಾರಣೆಯನ್ನ ಮಾಡಲಾಗ್ತಿದೆ. ಹಲ್ಲೆ ವಿಚಾರ ಬಯಲಾಗತ್ತೆ. ನಾಪತ್ತೆಯಾಗಿದ್ದ ಸಂದೀಪ್ ವಿಚಾರಣೆ ವೇಳೆ ಗೊಂದಲಕಾರಿ ಹೇಳಿಕೆಯನ್ನ ನೀಡುತ್ತಿದ್ದಾನೆ. ಈತ ಇದುವರೆಗೆ ಹಲ್ಲೆಕೋರರ ಚಂದ್ರಯಾನ 3 ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈಗ ಸರಿ, ಇದು ಆಲ್ಮೋಸ್ಟ್ ಈಗ ಸ್ಯಾಟಲೈಟ್ ಲಾಂಚ್ ಆಗುವಂಥ ಸಂದರ್ಭದಲ್ಲಿ ಈ ಸೆಕೆಂಡ್ಸ್ನು ಕೂಡ ಲೆಕ್ಕ ಹಾಕ್ಬಿಟ್ಟು ಲಾಂಚ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾಳೆ ಏನು ಚಂದ್ರಯಾನ 3 ಲಾಂಚ್ ಆಗ್ತಾ ಇದೆ, ಉಡಾವಣೆ ಆಗ್ತಾ ಇದೆ, 2 ಗಂಟೆ 35 ನಿಮಿಷ 17 ಸೆಕೆಂಡು ಅಂತಲೂ ಕೂಡ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ಮಧ್ಯಾಹ್ನ ಇದು ಲಾಂಚ್ ಆಗ್ತಾ ಇರುವಂಥದ್ದು. ಕೆಲವೊಂದು ಸ್ಯಾಟಲೈಟ್ಸು ರಾತ್ರಿ ಆಗುತ್ತೆ, ಇನ್ನು ಕೆಲವೊಂದು ಅರ್ಲಿ ಮಾರ್ನಿಂಗ್ ಆಗುತ್ತೆ. ಏನು ಕಾರಣ ಇರುತ್ತೆ ಇದಕ್ಕೆ? ಈ ಲಾಂಚಿಂಗ್ ಟೈಮಿಂಗ್ಸನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡ್ತಾರೆ ಅಂತ? ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮಗೆ ಇವಾಗ ಒಂದು ಕಡೆ ತಲುಪಬೇಕು ಅಂದ್ಕೊಳ್ಳಿ. ನೀವು ಬೆಂಗಳೂರು ಟ್ರಾಫಿಕ್ ಅಂತಲೇ ಯೋಚನೆ ಮಾಡಿ. ನೀವು ಒಂದು ಕಡೆ ತಲುಪಬೇಕು ಅಂದರೆ ನಿಮ್ಗೊಂದು ಅಂದಾಜು ಇರುತ್ತೆ. ನಾನು ಇಷ್ಟು ಗಂಟೆಗೆ MG ರೋಡ್ ಬಿಟ್ಟರೆ ನಾನು ವಿಧಾನಸೌಧ ತಲುಪಕ್ಕೆ ಇಷ್ಟು ಸಮಯ ನನಗೆ ಬೇಕಾಗ್ಬೋದು ಅಂತ. ಸೊ ನೀವು ನಿಮ್ಮ MG ರೋಡ್ ಆಫೀಸ್ ನೀವು ಬಿಡೋಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತೀರಾ. ಸೊ ಸಿಮಿಲರ್ಲಿ ಒಂದು ಸ್ಯಾಟಲೈಟ್ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ರೀಚ್ ಆಗಬೇಕಾದ್ರೆ ದೇರ್ ಇಸ್ ಸರ್ಟನ್ ಕ್ಯಾಲ್ಕುಲೇಷನ್. ಅದು ಆ ಆರ್ಬಿಟಲ್ಲಿ ಯಾವ ಟೈಮಲ್ಲಿ ರೀಚ್ ಆಗಬೇಕು ಅನ್ನೋದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅದಲ್ಲಿ ರೀಚ್ ಆಗೋಕ್ಕೆ ನೀವು ಎಷ್ಟು ಗಂಟೆಗೆ ಲಾಂಚ್ ಮಾಡಬೇಕು ಅನ್ನೋದು ಯು ವರ್ಕ್ ಬ್ಯಾಕ್ವರ್ಡ್ಸ್. ಅಂಡ್ ದೇರ್ ಆರ್ ಆಲ್ಸೋ ಲಾಟ್ ಆಫ್ ಅದರ್ ವೇರಿಯಬಲ್ಸ್. ಇವಾಗ ಶ್ರೀಹರಿಕೋಟ ಅಲ್ಲಿ ಕಂಟಿನ್ಯೂಸ್ ನಿಮಗೆ ವೆದರ್ ಮಾನಿಟರಿಂಗ್ ಇದೆ, ಮೀಟ್ರಿಯಾಲಜಿಕಲ್ ಡೇಟಾ ಇದೆ. ಅಂಡ್ ಇದು ಒಂದು ಮೈನ್ಯೂಟ್ ಕ್ಯಾಲ್ಕುಲೇಷನ್ಸ್ ಯಾಕೆ ಮಾಡ್ತಾರೆ ಅಂದರೆ, ನೀವು from the time of the launch you have to reach in this case andre ee mission ಬಗ್ಗೆ ನೀವು ಮಾತಾಡೋದಾದ್ರೆ it has to reach moon at a certain time exactly on August 23rd ಅಲ್ವಾ, ಲ್ಯಾಂಡಿಂಗ್ ಮುಂಚೆ. ಬಟ್ ಅದು ಲೂನಾರ್ ಆರ್ಬಿಟ್ ಇನ್ನು ಮುಂಚೆನೆ ಆಗಸ್ಟ್ 5 ಅಥವಾ 6 ಅಷ್ಟಲ್ಲಿ ರೀಚ್ ಆಗುತ್ತೆ. ಸೊ ಆ ಟೈಮ್ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು. ಸೊ ಇಫ್ ಯು ಲುಕ್ ಅಟ್ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್, ಅದು ಲಾಂಚ್ ಒಂದು ಟೈಮಲ್ಲಿ ಆಗುತ್ತೆ. ಮತ್ತೆ ನಿಮಗೆ ಸ್ಯಾಟಲೈಟ್ ಯಾವ ಆರ್ಬಿಟಲ್ಲಿ ಬೇಕು, ಮತ್ತೆ ಆ ಆರ್ಬಿಟ್ ಯಾವ ಪೊಸಿಷನ್ ಇದೆ, ನಿಮ್ಗೆ ಗ್ರೌಂಡ್ ಸ್ಟೇಷನ್ ಜೊತೆ ಕನೆಕ್ಟ್ ಆಗಕ್ಕೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಕೆಲವು ಲಾಂಚ್ ನೀವು ನೋಡಿದ್ರೆ ಮಧ್ಯರಾತ್ರಿ ಲಾಂಚ್ ಮಾಡ್ತಾರೆ. ಅದು ಕಸ್ಟಮರ್ ಸ್ಪೆಸಿಫಿಕ್ಲಿ ಇವಾಗ ನಿಮಗೆ ಜಿಯೋ ಸ್ಯಾಟಲೈಟ್ಸ್ ಅಲ್ಲಿ ಸಮ್ ಕಸ್ಟಮರ್ಸ್ ಆರ್ ಸಮ್ ಸ್ಯಾಟಲೈಟ್ಸ್ ರಿಕ್ವೈರ್ಡ್ ಟು ಬಿ ಪೊಸಿಷನ್ಡ್ ಇನ್ ಅ ವೆರಿ ಸ್ಪೆಸಿಫಿಕ್ ಆರ್ಬಿಟ್ ಅಂಡ್ ಅಟ್ ಅ ವೆರಿ ಸ್ಪೆಸಿಫಿಕ್ ಟೈಮ್ ವೇರ್ solar panel deployments
ಹ್ಯಾವ್ ಟು ಹ್ಯಾಪನ್ ಅಂಡ್ ಇಟ್ ಹ್ಯಾಸ್ ಟು ಫೇಸ್ ದ ಸನ್ ಪಾಯಿಂಟಿಂಗ್ ಅಂತ ಕರೀತಾರೆ. ಅದು ಸುಮಾರು ಟೆಕ್ನಿಕಾಲಿಟೀಸ್ ಇದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಒಂದು ಕಡೆ ತಲುಪಕ್ಕೆ ನಿಮ್ಗೆ ಎಷ್ಟು ಸಮಯ ತಗೊಳುತ್ತೆ ಮತ್ತೆ ಬೇರೆ ಬೇರೆ ವೇರಿಯಬಲ್ಸ್ನ ಹ್ಯಾಂಡಲ್ ಮಾಡಿ ಕೂಡ ನೀವು ಆ ಟೈಮ್ಗೆ ಆ ಆರ್ಬಿಟ್ ರೀಚ್ ಆಗಬೇಕಾದ್ರೆ ದೇರ್ ಇಸ್ ಅ ಪ್ಲಾನ್ ಅಂಡ್ ಎವ್ರಿಥಿಂಗ್ ವಿತ್ ಅ ರಾಕೆಟ್ ಲಾಂಚ್ ಇಸ್ ಪ್ಲಾನ್ ಟು ದ ಲಾಸ್ಟ್ ಮಿಲಿ ಸೆಕೆಂಡ್ ಅಂಡ್ ಅದಷ್ಟು ವರ್ಕ್ ಆದ್ರೇನೆ ನಿಮಗೆ ಕಂಪ್ಲೀಟ್ ಸಕ್ಸಸ್ ಆಗೋದು. ಸೊ ದಟ್ಸ್ ವೈ ವೆನ್ ಇಟ್ ಸಕ್ಸೀಡ್ಸ್ ದೇ ಸೇ ಇಟ್ಸ್ ಅ ಟೆಕ್ಸ್ಟ್ ಬುಕ್ ಲಾಂಚ್. ಅಂದ್ರೆ ನೀವೇನು ಬರೆದು ಕ್ಯಾಲ್ಕುಲೇಟ್ ಮಾಡಿರ್ತೀರೋ ಅದು ಹಾಗೆ ಆಗ್ಬೇಕದು, ಇಲ್ಲಾಂದ್ರೆ ನಿಮಗೆ ಸಕ್ಸೆಸ್ ಆಗುತ್ತೆ. ಇದೊಂದು ಈಗ ಟೆಕ್ನಾಲಜಿ ಅನ್ನುವಂಥದ್ದು ಇದೆಯಲ್ಲ ಸರ್, ಈಗ ಆಲ್ಮೋಸ್ಟ್ ಅದು ಡಿಪೆಂಡೆನ್ಸ್ ಆಗ್ಬಿಟ್ಟಿದೆ. ಇದು ಯಾವ ರೀತಿಯಾಗಿ ಕನೆಕ್ಷನ್ ಮತ್ತೆ ಹೇಗೆ ವಿಶ್ಲೇಷಣೆ ಮಾಡ್ಬೋದು ಇದನ್ನ ಅಂತ? ಅದು ಎನಿ ಸ್ಪೇಸ್ ಮಿಷನ್ ಹ್ಯಾಸ್ ದ ಪೊಟೆನ್ಷಿಯಲ್ ಆಫ್ ಪ್ರೊವೈಡಿಂಗ್ ಏನಂತಾರೆ ನಿಮಗೆ ಪ್ರಾಡಕ್ಟ್ಸ್ ಆರ್ ಟೆಕ್ನಾಲಜೀಸ್ that are of other uses, a more variety of uses. For example, ಈಗ these comfortable mattresses ನಾವೇನು ಇವಾಗೆಲ್ಲ ಮನೆಯಲ್ಲಿ ಅದು ಸಾಧಾರಣ ಆಗ್ಬಿಟ್ಟಿದೆ, ಅಥವಾ ಬಾಲ್ ಪಾಯಿಂಟ್ ಪೆನ್ or artificial limbs. So a lot of these technologies had their origins in space programs of different countries. So ನೀವು ಆ ಥರ if you're talking about how useful it is going to be to say you or me, ಅದನ್ನ ನೀವೊಂದು ವ್ಯಾಲ್ಯೂ ಇಟ್ಟು ಮೆಜರ್ ಮಾಡೋದು ಕಷ್ಟ. ಅಂಡ್ ವಿತ್ ದೀಸ್ ಕೈಂಡ್ ಆಫ್ ಮಿಷನ್ಸ್, ಈ ಚಂದ್ರಯಾನ್ 3 ಬಂದು ಇಟ್ ಈಸ್ ಅ ವೆರಿ ಸ್ಪೆಸಿಫಿಕ್ ಸೈನ್ಸ್ ಮಿಷನ್. ಸೊ ಸಮ್ ಆಫ್ ಶೂಟ್ಸ್ ನೀವು ಬಿಟ್ರು ಸಮ್ ಡೈರೆಕ್ಟ್ ಇಂಪ್ಯಾಕ್ಟ್ ದಟ್ ಐ ಕ್ಯಾನ್ ಸಿ ಅಟ್ ಲೀಸ್ಟ್ ಇಸ್ ಇನ್ ದ ಫ್ಯೂಚರ್ ಇಫ್ ದ ಮೂನ್ ಇಸ್ ಗೋಯಿಂಗ್ ಟು ಬಿ ಅನ್ ಔಟ್ ಪೋಸ್ಟ್, ಅಥವಾ ಅಲ್ಲಿ ಇನ್ನೂ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಬಿಲ್ಡ್ ಆಗಿ ಸ್ಪೇಸ್ ಸ್ಟೇಷನ್ ತರ ಯೂಸ್ ಮಾಡುವಂತ ಸಂದರ್ಭ ಬರಬೇಕು ಆದ್ರೆ, ಅಂಡ್ ಅಲ್ಲಿ ಮನುಷ್ಯರನ್ನ ಕಳ್ಸಕ್ ಮುಂಚೆ this is the first step towards sending humans to space. Because it's been really long since NASA and others have sent humans to space. Chandrayaan 3 ಅಲ್ಲಿ ಲ್ಯಾಂಡ್ ಆದಂತ ಸಂದರ್ಭದಲ್ಲಿ ಭಾರತದ ಸ್ಯಾಟಲೈಟ್ ಅಮೆರಿಕ, ಚೀನಾ, ರಷ್ಯಾ ಬಿಟ್ರೆ ಭಾರತನೇ ನೆಕ್ಸ್ಟ್ ಅಲ್ಲಿ ಲ್ಯಾಂಡ್ ಆಗ್ತಾ ಇರುವಂತದ್ದು. ಇದೊಂದು ಮಹತ್ವದ ಮೈಲಿಗಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಮೈಲ್ ಸ್ಟೋನ್ ಅಂತ ಹೇಳಿದ್ರೆ. ಇಲ್ಲಿ ಬಾಹ್ಯಾಕಾಶದ ವಿಶ್ವ ಮಟ್ಟದಲ್ಲಿ ಭಾರತ ಈ ರೀತಿಯಾದಂತ ಒಂದು ಪ್ರಭಾವವನ್ನ ದಿನೇ ದಿನೇ ಹೆಚ್ಚಿಗೆ ಮಾಡ್ಕೊಳ್ತಾ ಇರುವಂತದ್ದು ಭಾರತಕ್ಕೆ ಯಾವ ರೀತಿಯಾಗಿ ತನ್ನ ರೋಲ್ ಅನ್ನ ಅಂದ್ರೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಅಂತ ಸ್ಪೇಸ್ ನಲ್ಲಿ? ನೀವು 1962 ಅಲ್ಲಿಂದ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಶುರು ಆಗಿದ್ದು ಅಂಡ್ ಇಸ್ರೋ ಫಾರ್ಮ್ ಆಗಕ್ಕೆ ಇನ್ನೂ ಕೆಲವು ವರ್ಷಗಳಿಗೆ ಹಿಡೀತು. ನೀವು ಅಲ್ಲಿಂದ ನೋಡಿದ್ರೆ ಅಪ್ ಟು ಮಿಡ್ 90s ಇಸ್ರೋದು ಏನ್ ಹೇಳ್ತಾರೆ ಈಥೋಸ್ ತುಂಬಾ ಫಿಕ್ಸ್ಡ್ ಇತ್ತು. ವಿಕ್ರಮ್ ಸಾರಾಭಾಯ್ ಅವ್ರ ಗೋಲ್ ಏನಿತ್ತು ಅಂದ್ರೆ ಯು ಹ್ಯಾವ್ ಟು ಯೂಸ್ ಸ್ಪೇಸ್ ಟೆಕ್ನಾಲಜಿ ಟು ಬ್ರಿಡ್ಜ್ ದ ಗ್ಯಾಪ್ಸ್ ಇನ್ ಸೊಸೈಟಿ. ದ ಲಾಸ್ಟ್ ಮ್ಯಾನ್ ಇನ್ ದ ಕಂಟ್ರಿ ಶುಡ್ ಬೆನಿಫಿಟ್ ಫ್ರಮ್ space technology. That was the priority of ISRO. So until mid 90s ISRO focused on a lot of missions. So ಆಗಾಗ ನೀವು ಸ್ಪೇಸ್ ಅಂತ ಮಾತಾಡಿದಾಗ ಜಿಯೋ ಪಾಲಿಟಿಕ್ಸ್ ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ಟೆಕ್ನಾಲಜೀಸ್ ನಮಗೆ ಅಷ್ಟು ಸುಲಭವಾಗಿ ಇನಿಷಿಯಲಿ ಸಿಗ್ತಾ ಇರಲಿಲ್ವಾ, ಕೆಲವು ಟೆಕ್ನಾಲಜೀಸ್ ಸಿಕ್ತು. ಫ್ರಾನ್ಸ್ ಫಾರ್ ಎಕ್ಸಾಂಪಲ್ ವಾಸ್ ಒನ್ ಆಫ್ ದಿ ಅರ್ಲಿ ಕೊಲಾಬರೇಟರ್ಸ್ ವಿತ್ ಇಂಡಿಯಾ, ಅಂಡ್ US ಆಲ್ಸೋ ಇನಿಷಿಯಲಿ ವಾಸ್ part of some of the collaborations that India had. But a lot of technologies didn't come as easily for India. So agagi the blessing in disguise antaralla, athara India is able to indigenously develop its own rockets, which not a lot of countries in the world can boast of. So ee indigenized technology enide, ISRO has been a flag bearer of indigenous technology so far as Indian scientific institutions are concerned. ISRO agiro ಅಷ್ಟು ಇಂಡಿಜಿನೈಸೇಷನ್ ನಿಮಗೆ ಬೇರೆ ರಿಸರ್ಚ್ ಸೆಂಟರ್ಸ್ ಇಂಡಿಯಾ ಅಲ್ಲಿ ಆಗಿರುವಂತ ಎಕ್ಸಾಂಪಲ್ಸ್ ಇಲ್ಲ. ಸೊ ಬಿಕಾಸ್ ಸ್ಪೇಸ್ ಇಸ್ ಸಚ್ ಅ ಕಾಂಪ್ಲೆಕ್ಸ್ ಬಿಸ್ನೆಸ್, ಯಾವುದೇ ದೇಶ ನಿಮ್ಗೆ ಲಾಂಚ್ ಮಾಡೋ ಕೇಪಬಿಲಿಟಿ ಬಂದಿದ್ದ ಕೂಡಲೇ ಯು ಸ್ಟಾರ್ಟ್ ಬಿಕಮಿಂಗ್ ಸ್ಟಾರ್ಟ್ ರಬ್ಬಿಂಗ್ ಯೋರ್ ಶೋಲ್ಡರ್ಸ್ ವಿತ್ ಸಮ್ ಆಫ್ ದ ಬೆಸ್ಟ್ ಅರೌಂಡ್ ದ ವರ್ಲ್ಡ್. ಅಂಡ್ ಅದ್ರ ಜೊತೆ ನೀವು ಇವಾಗ ಮಂಗಳಯಾನ್ ಮಿಷನ್ ಆಗಿರ್ಬೋದು, ಚಂದ್ರಯಾನ್ 1, ದಿ ಆಸ್ಟ್ರೋಸಾಟ್ ಮಿಷನ್, ಆಸ್ಟ್ರೋಸ್ಟಾಟ್ ಮಿಷನ್, ಇದೆಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ಮೇಲೆ ಇಸ್ರೋ ಇಸ್ ನೌ ವರ್ಕಿಂಗ್ ಶೋಲ್ಡರ್ ಟು ಶೋಲ್ಡರ್ ವಿತ್ ಏಜೆನ್ಸೀಸ್ ಲೈಕ್ ನಾಸಾ ಆರ್ ರಾಸ್ಕಾಸ್ಮಾಸ್ ಫ್ರಮ್ ರಷ್ಯಾ. ನಾವು ಇವಾಗ ಸಮ್ ಆಫ್ ದಿ ಅದರ್ ಏರಿಯಾಸ್ ಇರೋ ತರ ಇನ್ ಸ್ಪೇಸ್ ನಾವು ಬರೀ ಹೆಲ್ಪ್ ಕೇಳುವಂತ ಪರಿಸ್ಥಿತಿ ಇಲ್ಲ. ವಿ ಆರ್ ಈಕ್ವಲ್ ಪಾರ್ಟ್ನರ್ಸ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂಡ್ ದಿಸ್ ವಿಲ್ ಓನ್ಲಿ ಕಂಟಿನ್ಯೂ ಟು ಪ್ರೋಗ್ರೆಸ್. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಚೇತನ್ ಕುಮಾರ್ ಸರ್. ಇಷ್ಟೋ ತನಕ ನಮ್ಮ ಜೊತೆ ಜಾಯ್ನ್ ಆಗಿ ಚಂದ್ರಯಾನ 3ನ ಪಾತ್ರ, ಪ್ರಾಮುಖ್ಯತೆ ಮತ್ತೆ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ನಿಮ್ಮ ಅಮೂಲ್ಯವಾದಂಥ ಕ್ಷಣವನ್ನ ನಮ್ಮ ವೀಕ್ಷಕರ ಜೊತೆ ಸ್ಪೆಂಡ್ ಮಾಡಿದ್ರಿ. ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಚೇತನ್ ಕುಮಾರ್ ಅವರು ಚಂದ್ರಯಾನ 3
ಅದರ ಪ್ರಾಮುಖ್ಯತೆ, ಭಾರತಕ್ಕೆ ಯಾವ ರೀತಿಯಾಗಿ ಶಕ್ತಿಯನ್ನ ತುಂಬುತ್ತಾ ಇದೆ, ವಿಶ್ವದಲ್ಲಿ ಭಾರತ ಬಾಹ್ಯಾಕಾಶ ವಲಯದಲ್ಲಿ ಎಷ್ಟು ಮಟ್ಟಿಗೆ ಶಕ್ತಿಯನ್ನು ಹೊಂದಿದೆ ಅನ್ನುವಂಥದ್ರ ಬಗ್ಗೆ ಒಂದು ಸಂದೇಶ ಸಾರುವಂಥ ನಿಟ್ಟಿನಲ್ಲಿ ಕೂಡ ಇದು ಯಶಸ್ವಿ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಭಾರತ ಇನ್ನಷ್ಟು ಶಕ್ತಿಯನ್ನು ಹೊಂದಿದಂತೆ ಆಗುತ್ತೆ. ಚಂದ್ರಯಾನ 3 ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸೋಣ. ಇದು ಭಾರತದ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಕ್ಷಣ ಇದಾಗಿತ್ತು. ಈ ಕ್ಷಣದ ವಿಶೇಷ. ನೋಡ್ತಾರೆ News18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Parul University, Vadodara, Gujarat. ಮಾಸ್ಟರ್ ಆನಂದ್ ಪುತ್ರಿ ಹೆಸರಲ್ಲಿ ವಂಚನೆ ಪ್ರಕರಣ. ಸದಾಶಿವನಗರ ಠಾಣೆಗೆ ಪೋಷಕರಿಂದ ದೂರು. ಆರೋಪಿ ನಿಶಾಳನ್ನ ವಶಕ್ಕೆ ಪಡೆದು ವಿಚಾರಣೆ. ಹಾರ್ನ್ ಮಾಡಿದ್ದಕ್ಕೆ ಕಾರಿನ ಗ್ಲಾಸ್ ಹೊಡೆದ ಕಿಡಿಗೇಡಿಗಳು. ಟ್ವಿಟರ್ನಲ್ಲೇ ಕಾರು ಮಾಲೀಕ ದೂರು. ವರ್ತೂರು ಪೊಲೀಸರಿಂದ 3 ಬಂಧನ. ರಾಜ್ಯದ ಜನರಿಗೆ ಕಾದಿದ್ಯಾ ಬೆಲೆ ಏರಿಕೆ ಶಾಕ್. ಶೀಘ್ರವೇ ಏರಿಕೆ ಆಗುತ್ತಂತೆ ನಂದಿನಿ ಹಾಲಿನ ಬೆಲೆ. ಸಂಜೆ ಕೆಎಂಎಫ್ ಜೊತೆಗೆ ಸಿಎಂ ಮೀಟಿಂಗ್. ಚಂದ್ರನ ಅಂಗಳದಲ್ಲಿ ಐತಿಹಾಸಿಕ ಸಾಧನೆಗೆ ಇಸ್ರೋ ಸಜ್ಜು. ಚಂದ್ರಯಾನ 3 ಉಡಾವಣೆಗೆ ಕ್ಷಣಗಣನೆ. ಶ್ರೀಹರಿಕೋಟಾದಿಂದ ಮಧ್ಯಾಹ್ನ 2:35ಕ್ಕೆ ಉಡ್ಡಯನ. ಚಂದ್ರಯಾನ ಯಶಸ್ಸಿಗೆ ಭಾರತೀಯರ ಕಾತರ. ದಾವಣಗೆರೆಯಲ್ಲಿ ದೇವರಿಗೆ ಪೂಜೆ. ಇಸ್ರೋ ವಿಜ್ಞಾನಿಗಳಿಗೆ ಕನ್ನಡಿಗರಿಂದ ಶುಭ ಹಾರೈಕೆ. News18ಗೆ ಸ್ವಾಗತ. ನಾನು ಶ್ರುತಿರಾಜ್. ಪ್ರತಿಷ್ಠೆಯ ಮಿಷನ್ ಚಂದ್ರಯಾನ 3ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಮಧ್ಯಾಹ್ನ 2:35:17 ಉಡಾವಣೆ ಆಗುತ್ತೆ. ಸೊ ಇಡೀ ಭಾರತೀಯರು ಕಾಯ್ತಾ ಇರುವಂತಹ ಕ್ಷಣ, ಇಡೀ ಭಾರತದ ಹೆಮ್ಮೆ. ಇವತ್ತು ಚಂದ್ರಯಾನ 3ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆಂಧ್ರದ ಶ್ರೀಹರಿಕೋಟಾದ ಉಡಾವಣಾ ಕೇಂದ್ರದಿಂದ ಉಡ್ಡಯನ ಆಗುತ್ತೆ. ಈ ಲ್ಯಾಂಡರ್ ರೋವರ್ ಅನ್ನ LVM 3 ರಾಕೆಟ್ ಹೊತ್ತೊಯ್ಯುತ್ತೆ. ಚಂದ್ರಯಾನ 2 ವಿಫಲ ಆದ ಮೇಲೆ 4 ವರ್ಷಗಳಾದ ಮೇಲೆ ಚಂದ್ರಯಾನ 3 ಇವತ್ತು ಉಡಾವಣೆಯಾಗ್ತಾ ಇದೆ. 4 ವರ್ಷಗಳ ಕಾಲ ಸತತ ಪ್ರಯತ್ನದಿಂದ ಮಿಷನ್ 2 ಫೇಲ್ ಆಗಿದ್ ಯಾಕೆ? ಚಂದ್ರಯಾನ 2 ಯಾವ ಕಾರಣಗಳಿಗೋಸ್ಕರ ಫೇಲ್ ಆಯಿತು? ಸರಿಯಾಗಿ ಯಾಕೆ ಲ್ಯಾಂಡಿಂಗ್ ಆಗಿಲ್ಲ? ಹಾಗಾದ್ರೆ ಏನೆಲ್ಲ ತಾಂತ್ರಿಕ ದೋಷಗಳು ಕಂಡು ಬಂತು ಕಳೆದ ಬಾರಿಯ ಚಂದ್ರಯಾನ 2 ಉಡಾವಣೆ ಆದಂತಹ ಸಂದರ್ಭದಲ್ಲಿ? ಸೊ ಇದೆಲ್ಲ ವಿಚಾರಗಳನ್ನ ಪರಿಗಣಿಸಿ ಈ ಬಾರಿ ಚಂದ್ರಯಾನ 3 ಯಶಸ್ವಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ 4 ವರ್ಷಗಳ ಕಾಲ ಅತ್ಯಮೂಲ್ಯ ಸಮಯವನ್ನ ವ್ಯಯಿಸಿ ನಮ್ಮ ಇಸ್ರೋ ವಿಜ್ಞಾನಿಗಳು ಈ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗ್ಲಿಕ್ಕೆ ಅಂತ ಹೇಳಿ ಕಾತರದಿಂದ ಅವರು ಕೂಡ ಕಾಯ್ತಾ ಇದ್ದಾರೆ. ಸೊ ಇಡೀ ಭಾರತ ಇವತ್ತು ಆಂಧ್ರದ ಶ್ರೀಹರಿಕೋಟಾ ಉಡಾವಣಾ ಕೇಂದ್ರದತ್ತ ಎಲ್ಲರ ಚಿತ್ತ ಕೂಡ ಇದೆ. ಚಂದ್ರಯಾನ 3 ಸೊ ಇವತ್ತು ಉಡಾವಣೆ ಆಗತ್ತೆ ಮಧ್ಯಾಹ್ನ 2:45. ಸೊ 2019 ಜುಲೈ 22ರಂದು ಚಂದ್ರಯಾನ 2 ಉಡಾವಣೆಯಾಗಿತ್ತು. ಆದ್ರೆ ಕೊನೆ ಮೂಮೆಂಟ್ ನಲ್ಲಿ ಅದು ವಿಫಲಗೊಂಡಿತ್ತು. ಹಾಗಾಗಿ ಆ ವಿಫಲವನ್ನ ಮೀರಿ ಸೊ ಈ ಬಾರಿ ಯಶಸ್ವಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 4 ವರ್ಷಗಳ ಕಾಲ ಸತತ ಪ್ರಯತ್ನದ ಪ್ರತಿಫಲ ಇವತ್ತು ಮಧ್ಯಾಹ್ನಕ್ಕೆ ಆಗುತ್ತೆ. ಮಾಸ್ಟರ್ ಆನಂದ್ ಪುತ್ರಿ ವಂಶಿಕಾ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಲಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ನಿನ್ನೆಯಿಂದಲೂ ಕೂಡ ಈ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮಾಸ್ಟರ್ ಆನಂದ್ ಪುತ್ರಿ ವಂಶಿಕಾ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಸ್ಟಾರ್ ಪಟ್ಟವನ್ನು ಪಡೆದುಕೊಂಡಿದ್ದಾರೆ, ಮತ್ತೊಂದು ಕಡೆ ಸಾಕಷ್ಟು ರೀತಿಯಾದಂತಹ ಪ್ರೋಗ್ರಾಂಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಸೊ ಇದೀಗ ಅವರ ಹೆಸರನ್ನ ಬಳಸಿಕೊಂಡು ಯಾರೋ ಒಬ್ರು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ವಂಚನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ದೂರು ಕೊಡೋದಕ್ಕೆ ಒಬ್ಬೊಬ್ಬರಾಗಿ ಪೋಷಕರು ಬರ್ತಾ ಇದ್ದಾರೆ. ಯಾವಾಗ ವಂಶಿಕಾ ತಾಯಿ ಯಶಸ್ವಿನಿ ಆನಂದ್ ಅವರು ದೂರನ್ನ ಕೊಟ್ಟರು, ಆ ದೂರಿನ ಮೇರೆಗೆ ಪ್ರಕರಣ ಕೂಡ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 419, 420 ಅಡಿಯಲ್ಲಿ ಕೇಸ್ ದಾಖಲು ಮಾಡ್ಕೊಂಡಿದ್ರು ಪೊಲೀಸರು. ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಬೇರೆ ಬೇರೆ ಪೋಷಕರು ಯಾರೆಲ್ಲ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಈ ಆರೋಪಿಯ ಬಳಿಗೆ, ಸೊ ಅವರೆಲ್ಲರೂ ಕೂಡ ಬಂದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ವಂಚನೆಯ ಆರೋಪಿ ಆಗಿರುವಂತಹ ನಿಶಾಳನ್ನ ಪೊಲೀಸರು ಈಗಾಗಲೇ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಹಣ ಕೊಟ್ಟಂತಹ ಬಗ್ಗೆ ಪೋಷಕರ ಬಳಿ ಇರುವಂತಹ ದಾಖಲೆಗಳನ್ನ ಕೂಡ ಮತ್ತೊಂದು ಕಡೆಗೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಬೇಬಿ ಕಾಂಟೆಸ್ಟ್ ಶೋ ತುಂಬ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ, ಎಲ್ಲಾನು ಆಗುತ್ತೆ. 15 ಜನ ಕಂಟೆಸ್ಟೆಂಟ್ ಇದ್ರು.
ಅದರಲ್ಲಿ ನನ್ನ ಮಗ ವಿನ್ ಆಗ್ತಾನೆ, ಫಸ್ಟ್ ಪ್ರೈಸ್ ತಗೋತಾನೆ, ವಿನ್ ಆಗ್ತಾನೆ. ಅದಾಯಿತು. ಅದಾದಮೇಲೆ ಅವಳ ಕಡೆಯಿಂದ ಬಿಸ್ನೆಸ್ ಪ್ರಪೋಸಲ್ ಬರುತ್ತೆ. ಈ ಥರ ಸುಮಾರು ಶೋ ನಡೆಯುತ್ತೆ ಸರ್, ಇದೇನೂ ಇಲ್ಲ, ಇದಕ್ಕಿಂತ ಹತ್ತರಷ್ಟು ಶೋ ಎಲ್ಲ ನಡೆಯುತ್ತೆ, ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ಶೋ ಸೆಲೆಕ್ಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ರಿಟರ್ನ್ಸ್ ಬರುತ್ತೆ, ಮಾಡುತ್ತೆ ಅಂತೆಲ್ಲ ಮಾತಾಡ್ತಾಳೆ. ಅಗ್ರಿಮೆಂಟ್ ಅವಳೇ ಪ್ರಿಪೇರ್ ಮಾಡ್ತಾಳೆ, ಅದರಲ್ಲಿ ಒಂಚೂರು ಕರೆಕ್ಷನ್ಸ್ ಇರುತ್ತೆ, ನಾನು ಮಾಡ್ತೀನಿ. ಆ ಕರೆಕ್ಷನ್ ಪ್ರಕಾರ ಅವಳು ಅಗ್ರಿಮೆಂಟ್ ಮಾಡ್ತಾಳೆ. ಅವಳ ಪ್ರಪೋಸಲ್ ಬಂದ್ಬಿಟ್ಟು ಒಂದು ಶೋ, ಪರ್ಟಿಕ್ಯುಲರ್ ಶೋ ಆಗಿದ್ ಕೂಡ ನಾನು ಏನು ಅಕೌಂಟಲ್ಲಿ ಅವಳು ರಿಟರ್ನ್ ಕೊಟ್ಟಿರೋದು ನಾಟ್ ಈವನ್ 15% ಅಕೌಂಟಲ್ಲಿ, ಮಿಕ್ಕಿದೆಲ್ಲ ಕ್ಯಾಶ್ ಕೊಡ್ತಾಳೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈಗಾಗಲೇ ವಂಚಿಕಾ ಅಂದ್ರೆ ಎಲ್ಲಿಗೂ ಕೂಡ ಗೊತ್ತು, ವಂಚಿಕಾ ಹೆಸರನ್ನ ಬಳಸಿಕೊಂಡು ಕೆಲವೊಂದಿಷ್ಟು ಜನ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ಗಳು ಕೂಡ ಆಗಿದೆ. ಏನಿದು ಪ್ರಕರಣ? ಎಷ್ಟು ಜನರಿಗೆ ಆಕೆ ನಿಶಾ ಅನ್ನೋಳು ಮೋಸ ಮಾಡಿದಾಳಂತೆ? ಹೆಂಗೆ ಬೆಳಕಿಗೆ ಬಂತು ಈ ಪ್ರಕರಣ? ಶ್ರುತಿ, ಈಗ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅಷ್ಟೇ ವಂಶಿಕವರ ತಾಯಿ ಯಶಸ್ವಿನವರು ಒಂದು ದೂರನ್ನ ಕೊಟ್ಟಿದ್ರು, ಅದು FIR ಕೂಡ ಮಾಡ್ಕೊಂಡಿದ್ದಾರೆ. ಈಗ ನನಗೆ 70ಕ್ಕೂ ಹೆಚ್ಚು ಜನ ಬಂದು ಏನೋ ಒಂದು ಫೋಟೋ ಶೂಟ್ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳಿಗೆ ಅವಕಾಶಗಳನ್ನ ಕೊಡ್ತೀನಿ ಅಂತೇಳಿ ಅವರ ಪೋಷಕರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪುಸಲಾಯಿಸಿ ಅವರನ್ನ ಬ್ರೈನ್ ವಾಶ್ ಮಾಡಿ ಅವರಿಂದ ಸುಮಾರು 50,000ರಿಂದ 80,000ವರೆಗೂ ಹಣವನ್ನ ತೆಗೆದುಕೊಂಡು ಅವರಿಗೆ ವಂಚನೆ ಮಾಡಲಾಗಿದೆ ಅನ್ನೋ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು. ಅದರಂತೆ ಕೆಲವರೆಲ್ಲ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅಧಿಕೃತವಾಗಿ ಸುಮಾರು 9 ಜನ ಈಗ ಸದಾಶಿವನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಮ್ಯಾರಥಾನ್ ಅವರ ಪೋಷಕರು ಒಬ್ಬೊಬ್ಬರಾಗಿ ಬಂದು ಎಲ್ಲರೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು, ಜೊತೆಗೆ ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ, ಇನ್ನು ನಮ್ಮ ಅಪ್ಪ ಅವರ ವೈಫ್ ಆಗಿರ್ಬೋದು ಅಥವಾ ಆ ಪೋಷಕರಲ್ಲಿ ಯಾರೋ ಒಬ್ರು ಕಾಂಟ್ಯಾಕ್ಟ್ ಮಾಡಿ ಅಂತವ್ರಿಗೆ ನಾವು ಈ ತರ ಮಕ್ಕಳಿಗೆ ರಿಯಾಲಿಟಿ ಶೋಗಳಲ್ಲಿ ಅವಕಾಶವನ್ನ ಕೊಡಿಸ್ತೀವಿ, ಫೋಟೋ ಶೂಟ್ ಮತ್ತೆ ವಿಡಿಯೋ ಶೂಟ್ಗಳನ್ನ ಮಾಡಿ ಅವರಿಗೆ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸೋದಕ್ಕೆ ಮತ್ತೆ ಪ್ರೈಸ್ ಕೊಡೋ ನಿಟ್ಟಿನಲ್ಲಿ ಎಲ್ಲ ಕೂಡ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿ ಅವರಿಂದ ಸುಮಾರು ಒಬ್ಬೊಬ್ಬರಾಗಿ ಒಂದೊಂದು ಹಂತವಾಗಿ ತೆಗೆದುಕೊಂಡಿದೆ. ಇದರಲ್ಲಿ ಕೇವಲ ಮಿಡಲ್ ಕ್ಲಾಸ್ ಅಷ್ಟೇ ಅಲ್ಲದೆ ಆಟೋ ಡ್ರೈವರ್ಗಳಿಂದಲೂ ಕೂಡ ತುಂಬಾ ಬಡತನ ರೇಖೆಗೆ ಎಲ್ಲರೂ ಕೂಡ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಆಸೆ ಇರ್ತದೆ. ಅಂತವರಿಂದ 5,000 ಹಣದಿಂದಲೂ ಕೂಡ ಅಂತವರನ್ನ ಕೆಲವು ರೆಸಾರ್ಟ್ ಲೊಕೇಶನ್ ಕಳಿಸ್ಕೊಂಡು ಅಲ್ಲಿ ನಿಶಾ ಆರೋಪಿತೆ ಆಗಿರುವಂತಹ ನಿಶಾಂತ್ ಏನಿದ್ದಾರೆ ಆಕೆ ಈ ರೀತಿ ಎಲ್ಲರಿಗೂ ಕೂಡ ಮೋಸ ಮಾಡಿದಾಳೆ ಅಂತೇಳಿ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ಪೊಲೀಸರು ಆಕೆನ ಇವತ್ತು ಕೂಡ ವಿಚಾರಣೆ ಮಾಡ್ತಿರುವಂತದ್ದು. ಈಗ ಕಂಪ್ಲೇಂಟ್ ಕೂಡ ಬಂದಿರುವಂತಹ ಪೋಷಕರನ್ನ ಮಾತಾಡಿಸ್ತೀನಿ. ಈಗ ಒಬ್ರು ಆಟೋ ಡ್ರೈವರ್ ಬಂದಿದ್ದಾರೆ, ಅವರನ್ನ ಮಾತಾಡ್ತೀನಿ. ಏನು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ. ಸರ್, ನಿಮಗೆ ನಿಶಾ ಅವರು ಹೇಗೆ ಕಾಂಟ್ಯಾಕ್ಟ್ ಆಗಿದ್ರು, ಎಷ್ಟು ಹಣವನ್ನ ಕೊಟ್ಟಿದ್ರು, ಏನು ಅವರು ನಿಮಗೆ ಇದು ಮಾಡಿದ್ರು? ಇನ್ಸ್ಟಾಗ್ರಾಮ್ ನಮ್ದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ, ನಾವು ವೈಫ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೆಸೇಜ್ ಬಂತು, ಈ ತರ ನಿಮ್ಮ ಮಗುನ ನಾವು ಒಂದು ಕನ್ನಡ ಮೂವಿಗೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಫೋಟೋ ಶೂಟ್ ಮಾಡಬೇಕು, ಅದಕ್ಕೆ 10,000 ನೀವು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಆಗ ನಮ್ಮ ವೈಫ್ ನಮಗೆ ಮಾಹಿತಿ ಕೊಟ್ಟರು. ಅದರಿಂದ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಯಾವ ಥರ ನಿಮ್ಮನ್ನು ಚಾಟ್ ಮಾಡಬೇಕು ನಿಮ್ಗೆ ನೋಡೇ ಇಲ್ಲ ನಾವು, ಯಾವ ಥರ ನಿಮ್ಮ ಆಫೀಸಲ್ಲಿದೆ ಅಂತ ನಾನು ಕೇಳಿದ್ಕೆ ಆ ಮೆಸೇಜಲ್ಲೇ ಅವರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. UPI ನಂಬರು ಯಾವ ಥರ ಸೆಂಡ್ ಮಾಡಬೇಕು, ಅಕೌಂಟ್ ಡೀಟೇಲ್ ಕೊಡಿ ಅಂತ ಕೇಳಿದೆ ನಾನು. ಅವಾಗ UPI ನಂಬರ್ ಕೊಟ್ಟರು, ಒಂದು ನಂಬರು, ಈ ನಂಬರ್ಗೆ ನೀವು ಪೇ ಮಾಡಿ ಅಂತ ಹೇಳಿದ್ರು. 10,000 ಈಗ ಆಗಲ್ಲ ಮೇಡಮ್, ನಾನು ಆಟೋ ಓಡಿಸೋದು, ಈಗ ಬಸ್ ಫ್ರೀ ಬಿಟ್ಟಿರೋದ್ರಿಂದ ನಮಗೆ ಅಷ್ಟು ಕಲೆಕ್ಷನ್ ಆಗಲ್ಲ, ಅಷ್ಟು ನಮ್ಮ ಅಮೌಂಟ್ ನಾವು ಕೊಟ್ಟಕ್ಕಾಗಲ್ಲ. ಅದಕ್ಕೆ ಸರ್ ನಿಮಗೆ ಅಷ್ಟು ಕಟ್ಟಕ್ಕಾಗಲ್ಲ ಅಂದರೆ ನಾವು ಮಾಡ್ಕೊಂಡಿಲ್ಲ. ಈಗ ಎಲ್ಲೋ ವರ್ಷಕ್ಕೆ ಇಲ್ಲ 2 ವರ್ಷಕ್ಕೆ ಈ ಥರ ಫೋಟೋ ಶೂಟ್ ಆಗುತ್ತೆ ಸರ್, ಅದರಿಂದ ನಾವು ಆಫೀಸ್ ಇಡೋಕ್ಕಾಗಲ್ಲ, ನಾವು ಆನ್ಲೈನಲ್ಲೇ ಮಾಡೋದು, ಬೇಕಾದ್ರೆ ನೀವು ಗೂಗಲೆಲ್ಲ ಸರ್ಚ್ ಮಾಡಿ, ಇಲ್ಲ ಅಂತಂದರೆ ಯಾರನ್ನ ಸರ್ಚ್ ಮಾಡಿ ನೀವು ಬೇಕಾದ್ರೆ ನೋಡಿ ಅಂತ ಹೇಳಿದ್ರು. ಆಮೇಲೆ ನಾವು ಒಂದ್ಸಲ ನೋಡ್ಬೇಕಲ್ಲ, ಮೀಟ್ ಮಾಡ್ಬೇಕಂತ ನಾನು ಈಗ RR ನಗರ ಇದ್ದೀನಿ ಅಂದರು. ಮೇಡಮ್ ನಿಮ್ಮನ್ನ ಮೀಟ್ ಮಾಡೋಕ್ಕಾಗಲ್ಲ ಸರ್ ಹಂಗೆಲ್ಲ ಅಂತ ಹೇಳಿದ್ರು ಅವರು. ನಮ್ಮನ್ನು ನೀವು ಮೀಟ್ ಮಾಡಬೇಡಿ ಮೇಡಮ್, ನಾವೇ ನಿಮ್ಮ ಮೀಟ್ ಮಾಡ್ತೀವಿ, ನಿಮ್ಮ ಆಫೀಸು ಲ್ಯಾಂಡ್ ಮಾರ್ಕ್ ಕೊಡಿ, ನಾವು ನಿಮಗೆ ಮೀಟ್ ಮಾಡ್ತೀವಿ ಒಂದ್ಸಲ, ಅಮೌಂಟ್ ಅವಾಗ ಪೇ ಮಾಡ್ತೀವಿ ಅಂತ ಹೇಳಿಕ್ಕೆ ಹಂಗೆಲ್ಲ ಲ್ಯಾಂಡ್ ಮಾರ್ಕ್ ಕೊಡೋಕ್ಕಾಗಲ್ಲ ಸರ್, ನೀವು ಈಗ 5,000 ಪೇ ಮಾಡಿ, ಅದಾದಮೇಲೆ ನಾವು ಲೊಕೇಶನ್ ಕಳಿಸ್ತೀನಿ, ನಾನು ಅಲ್ಲೇ ಬರ್ತೀನಿ, ಅಲ್ಲಿ ಫೋಟೋ ಶೂಟ್ ದಿವಸ ನೀವು ಮೀಟ್ ಆಗೋರಂತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಒಬ್ಬೊಬ್ಬರಾಗಿ ಅವರ ಪೋಷಕರು ಬರ್ತಾ ಇದ್ದಾರೆ. ಇವರು ಬಿಸ್ನೆಸ್ ಅಂದ್ರೆ ಮೊದಲನೇದಾಗಿ ಅವರ ಮಗನನ್ನ ಅಲ್ಲಿ ಫೋಟೋ ಶೂಟ್ ಮಾಡೋ ಮೂಲಕ 10,000ವನ್ನ ಡೆಪಾಸಿಟ್ ಮಾಡಿಕೊಂಡು ಅನಂತರ ಅವರ ಅವರಿಂದಲೇ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನೇ ಮಾತಾಡ್ತೀನಿ. ಸರ್, ನಿಮ್ಗೆ ಯಾವ ರೀತಿ ಅಪ್ರೋಚ್ ಮಾಡಿದ್ರು ಮೊದಲು, ಅನಂತರ ಏನಾಯ್ತು? ಸರ್, ಮೊದಲದಾಗಿ ಅವಳು ನಾನು ಅಪ್ರೋಚ್ ಮಾಡಿಲ್ಲ. ಫೇಸ್ಬುಕ್ಕಲ್ಲಿ ಅವಳದೊಂದು ಪೋಸ್ಟ್ ಬರುತ್ತೆ, ಏನು ಅಂತ ಹೇಳಿದ್ರೆ ಬೇಬಿ ಕಾಂಟೆಸ್ಟ್ ಶೋ ಅಂತ ಒಂದು ಪೋಸ್ಟ್ ಬರುತ್ತೆ. ಆಲ್ರೆಡಿ ಆ ಶೋ ಆಗಿರುತ್ತೆ. ಬೇಬಿ ಕಾಂಟೆಸ್ಟ್ 2 ಮಾಡ್ತಾ ಇದೀವಿ, ಯಾರು ಇಂಟ್ರೆಸ್ಟೆಡ್ ಇದೆಯಾ ಎನ್ರೋಲ್ ಮಾಡಿ ಅಂತ ನಮಗೆ ಒಂದು ಫೇಸ್ಬುಕ್ಕಲ್ಲಿ ನೋಡ್ತೀನಿ ನಾನು. ಆ ಫೇಸ್ಬುಕ್ ಕಾಂಟ್ಯಾಕ್ಟಲ್ಲಿ ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಈ ಥರ ಬೇಬಿ ಕಾಂಟೆಸ್ಟ್ ಶೋ ಸೀಸನ್ 2 ನಡೆಯುತ್ತೆ, ನೀವು ಎನ್ರೋಲ್ ಮಾಡ್ಬೋದು ಅಂತ. ಸರ್, ಏನೇನು ಮಾಡ್ತೀರಾ ಅಂತ ಕೇಳಿದ್ವಿ. ಕೆಲವೊಂದು ಹೇಳಿದ್ರು, ಈ ಥರ ಗ್ರೂಮಿಂಗ್ ಸೆಷನ್ ಇರುತ್ತೆ, ಸ್ಟೇಜ್ ಇರುತ್ತೆ, ಅದರಲ್ಲಿ ಅವರು ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡೋದು ರೀತಿ ಎಲ್ಲ ಇರುತ್ತೆ, ಮಾಡುತ್ತೆ ಅಂತ. ಸೊ ಅದಕ್ಕೆ ಎನ್ರೋಲ್ ಮಾಡ್ತೀನಿ, 10,000 ರೂಪಾಯಿ ಕೊಡ್ತೀನಿ, ಎನ್ರೋಲು ಮಾಡ್ತೀನಿ. ನಮ್ಮ ರಾಜಾಜಿನಗರ ಮೋದಿ ಹಾಸ್ಪಿಟ್ಲ್ ಹತ್ರ ಸಿ ರೂಟ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಮೇಲೆ ಪಾರ್ಟಿ ಹಾಲ್ ಇದೆ, ಅಲ್ಲಿ ಕಂಟೆಸ್ಟ್ ಮಾಡ್ತಾಳೆ, ಅಂದರೆ ಶೋ ನಡೆಸ್ತಾಳೆ. 15 ಜನ ಪಾರ್ಟಿಸಿಪೆಂಟ್ಸು, ಅದರಲ್ಲಿ ನನ್ನ ಮಗ ವಿನ್ ಆಗ್ತಾನೆ. ಅಲ್ಲಾದಮೇಲೆ ಆ ಶೋ ಆದಮೇಲೆ ಒಂದು ಬಿಸ್ನೆಸ್ ಪ್ರಪೋಸಲ್ ಬರುತ್ತೆ, ಅವಳ ಕಡೆಯಿಂದ ಬರುತ್ತೆ. ಸರ್, ಈ ಥರ ಶೋಸ್ ಎಲ್ಲ ಸುಮಾರು ಶೋಸ್ ನಾನು ಮಾಡ್ತಾಯಿದ್ದೀನಿ, ತಿಂಗಳಿಗೆ 3-4 ಶೋ 10 ಶೋನು ಮಾಡ್ತೀನಿ, ಯಾವುದೋ ಒಂದು ಶೋಗೆ ನೀವೇನು ಇನ್ವೆಸ್ಟ್ ಮಾಡೋದಿದ್ರೆ ರಿಟರ್ನ್ಸ್ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ತಾಳೆ.
ಅಂದರೆ ನಾನು ಅವಳಿಗೆ ಹೇಳ್ತೀನಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು ನಿಶಾ, ಯಾವುದೇ ರೀತಿ ಏನೇ ಪ್ರಪೋಸಲ್ ಇದ್ರು ಅಗ್ರಿಮೆಂಟ್ ಒಂದು ಆಗಬೇಕು. ಫಸ್ಟ್ ಯಾವ ರೀತಿ ಏನು ವರ್ಕೌಟ್ ಆಗುತ್ತೆ ಅಂತ ನಾನು ಎಷ್ಟು ಅಮೌಂಟ್ ಕಟ್ಟಿದ್ರಿ ಸರ್ ನೀವು? ಸರ್ ಅವಳು ನನಗೆ ಬಿಸ್ನೆಸ್ ಪ್ರಪೋಸಲ್ ಕೊಟ್ಟ ಮೇಲೆ 4,25,000 ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ, 3 ಕಂತಾಗಿ ಟ್ರಾನ್ಸ್ಫರ್ ಮಾಡ್ತೀನಿ. ಅದು ಎಲ್ಲ ನೆಫ್ಟ್ ಮಾಡಿದ್ದೀನಿ, RTGS ಮಾಡಿದ್ದೀನಿ, ಮೂರು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಅವಳು ಹೇಳಿದ್ದು ಕಮಿಟ್ಮೆಂಟ್ ಪ್ರಕಾರ ಪ್ರೋಗ್ರಾಮ್ ಆಗಿ ನೆಕ್ಸ್ಟ್ ಡೇ ಸೆಟಲ್ಮೆಂಟ್. ಬೈ ಚಾನ್ಸ್ ನೆಕ್ಸ್ಟ್ ಡೇ ಏನೊಂಚೂರು ಆಗಿಲ್ಲ ಅಂದರೆ 1 ದಿವಸ ಟೈಮ್ ಕೊಡಿ, 2ನೇ ದಿವಸ ಸೆಟಲ್ಮೆಂಟ್ ಅಂತ ಹೇಳೋದು. ಪ್ರೋಗ್ರಾಮ್ ಮುಗ್ದಾದ್ಮೇಲೆ 4 ತಿಂಗಳು 5 ತಿಂಗಳು ಆದಮೇಲೆ ಅವಳು ಸೆಟಲ್ಮೆಂಟ್ ಮಾಡಲ್ಲ. ಮತ್ತು ಆ ಶೋಗೆ ಹೋದಾಗ ಇನ್ನೊಬ್ರು ಯಾರೋ ಪರಿಚಯ ಆಗ್ತಾರೆ, ಅವ್ರ ಕಡೆ ನನಗೆ ಮಾಹಿತಿ ಸಿಗುತ್ತೆ, ಇಲ್ಲ ಇವರು ಸುಮಾರು ಜನ ಈ ಥರ ದುಡ್ಡು ತೊಗೊಂಡು ಮೋಸ ಮಾಡ್ತಾರೆ ಅಂತ ಮಾಹಿತಿ ಸಿಗುತ್ತೆ. ಆಮೇಲೆ ಇವಳು ಬೆನ್ನಿಂದ ಬೀಳ್ತೀನಿ ನಾನು, ಇಲ್ಲ ನಂಗೆ ಸರ್ ಈಗ ನಿಮ್ಗೆ ಅಮೌಂಟ್ ಎಷ್ಟು ಕೊಡ್ಬೇಕಾಗಿರುತ್ತೆ? 60,000 ರೂಪಾಯಿ ಬರಬೇಕಷ್ಟೇ. ನೀವು ಅವರ ಪ್ರೋಗ್ರಾಮ್ಗಳಲ್ಲಿ ತುಂಬಾ ಹತ್ರದಿಂದ ನೋಡಿದಿರಿ ಅಂತ, ಹಾಗಾದ್ರೆ ಅವರ ಲೈಫ್ ಸ್ಟೈಲ್ ಹೇಗಿತ್ತು ನಿಶಾ ಅವರದು, ಮತ್ತೆ ಇದೇ ತರ ಎಷ್ಟು ಜನಕ್ಕೆ ಅವರು ಚೀಟ್ ಮಾಡಿದಾರೆ ಅಂತ ನಿಮ್ಗೆ ಮಾಹಿತಿ ಇದೆ? ಸರ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ತುಂಬ ಒಂಥರ ಪಾಶ್ ಆಗಿರೋ ಥರ ಕ್ರಿಯೇಟ್ ಮಾಡ್ಕೋತಾ ಇದ್ಲು. ಸ್ವಂತ ದುಡ್ಡಿಂದ ಮಾಡ್ತಿದ್ಲೋ ಅಥವಾ ಈ ಥರ ತಲೆ ಹೊಡೆದು ಬೇರೆಯವ್ರ ದುಡ್ಡಿಂದ ಮಜಾ ಮಾಡ್ತಿದ್ಲೋ ಗೊತ್ತಿಲ್ಲ. ಒಂದ್ಸತಿ ಒಂದು ಪೋಸ್ಟ್ ಬರುತ್ತೆ ಫೇಸ್ಬುಕ್ಕಲ್ಲಿ, ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫ್ಲೈಟಲ್ಲಿ ಅಂತ, ಏರ್ಪೋರ್ಟಲ್ಲಿರೋ ಫೋಟೋ ಬರುತ್ತೆ. ನಾನು ಅನ್ಕೊಂಡೆ ಇಲ್ಲಿಂದ ಮೈಸೂರಿಗೆ ಹಾರ್ಡ್ಲಿ 2 hours. ಈಗ ದಶಪಥ ಆಗಿದೆ, ಹೆಚ್ಚು ಕಮ್ಮಿ ಕೆಂಗೇರಿ ಬಿಟ್ಟರೆ ನೀವು ಮೈಸೂರಿಗೆ 1 hour ಅಲ್ಲಿ ಹೋಗ್ಬೋದು, ಆ ಥರದ್ದು ಇದೆ ರೋಡ್. ಅಂಥದ್ರಲ್ಲಿ ಇಲ್ಲಿಂದ ನಮ್ಮ ದೇವನಹಳ್ಳಿಗೆ ಟ್ರಾವೆಲ್ ಮಾಡಬೇಕು, ಅಲ್ಲಿ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಬೇಕು, ಅಲ್ಲಿ ಮೈಸೂರಿಗೆ ಹೋಗಬೇಕು, ಮೈಸೂರು ಏರ್ಪೋರ್ಟಿಂದ ಸಿಟಿಗೆ ಬರಬೇಕು. ಅಂಥದ್ರಲ್ಲಿ ನಾವು ರೋಡಲ್ಲಿ ಚೆನ್ನಾಗೇ ಓಡ್ಬೋದು ಆ ಟೈಮಿಂಗ್ಸಲ್ಲಿ. ಅಂಥದ್ರಲ್ಲಿ ಇವಳು ಬೆಂಗಳೂರಿಂದ ಮೈಸೂರು ಏರ್ ಟ್ರಾವೆಲ್ ಮಾಡ್ತಾಳೆ ಅಂತ ಅದರಲ್ಲೇ ಗೊತ್ತಾಗಬೇಕು ಯಾವ ರೀತಿ ಎಷ್ಟು ಮೋಸ ಮಾಡಿ ಇವಳು ಮಜಾ ಮಾಡ್ತಿದ್ದಾಳೆ ಅಂತ. ಅಲ್ಲ, ಸಣ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಕೂಡ ಪೇರೆಂಟ್ಸ್ಗೆ 5,000, 5,000, 10,000, 20,000 ಈ ತರ ಅಮೌಂಟ್ಗಳನ್ನ ಇಸ್ಕೊಂಡು ಯಾವ ತರ ನೀವು ನೋಡೋ ತರ ಯಾವ ತರ ಪ್ರೋಗ್ರಾಮ್ಗಳನ್ನ ಅವ್ರು ಕೊಡ್ತಾ ಇದ್ರು ಅಂತ ಹೇಳಿ. ಸರ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಸುಮಾರು ಸಣ್ಣ ಶೋ ಮಾಡಿದಾಳೆ. ಇದ್ರ ಬೇಬಿ ಕಾಂಟೆಸ್ಟ್ ಶೋ, ಮತ್ತೆ ಅಪ್ಕಮಿಂಗ್ ಸೀರಿಯಲ್ ಆರ್ಟಿಸ್ಟ್ನ ಪರಿಚಯ ಮಾಡ್ಕೊಂಡು ಅವ್ರನ್ನ ಯಾವುದೋ ಒಂದು ಶೋ ಕರೆಸೋದು ಮಾಡೋದು, ಅಲ್ಲಿ ಇವಳು ಫೋಟೋ ತೆಗೆಸ್ಕೊಳ್ಳೋದು, ಅದನ್ನ ಇಟ್ಕೊಂಡು ಬೂಸ್ಟ್ ಮಾಡೋದು, ಈ ಥರ ಎಲ್ಲ ನಡೀತಾ ಇದೆ. ಇವರು ನಮ್ಮ ಯಶಸ್ವಿನಿ ಮೇಡಮು ಮತ್ತು ವಂಶಿಕಾ ಅವ್ರ ಹೆಸರು ಇಟ್ಕೊಂಡು ತುಂಬ ಮಾಡಿದ್ದಾಳೆ. ಯಾಕಂದ್ರೆ ಮಾಹಿತಿ ಸಿಕ್ತು ನಮಗೆ. ಯಾಕಂದ್ರೆ ನನ್ನ ಹತ್ರ ಯಾಕೆ ಆ ವಿಷಯ ಯೂಸ್ ಮಾಡ್ಕೊಂಡು ಅವ್ರ ಹೆಸರು ಯೂಸ್ ಮಾಡಿಲ್ಲ ಅಂದರೆ, ಯಶಸ್ವಿನಿ ಮೇಡಮ್ ಆಗಲಿ ವಂಶಿಕಾ ಆಗಲಿ ನಂಗೆ ಇವಳು ಪರಿಚಯ ಆಗೋಕ್ಕೆ ಮುಂಚೆಯಿಂದನೂ ಪರಿಚಯ ನನಗೆ. ಸೊ ಅವ್ರ ಹೆಸರು ಇಟ್ಕೊಂಡು ನನ್ನ ಹತ್ರ ಮಾತಾಡಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ಅವಳಿಗೆ, ಅರುಣ್ಗೆ ಇವ್ರು ಗೊತ್ತು, ಪರಿಚಯ ಗೊತ್ತು, ಇವ್ರ ಹೆಸರು ಯೂಸ್ ಮಾಡಿದ್ರೆ ಇಲ್ಲಿ ಬೆಳೆಲ್ಲ ಆಯ್ತು ಅಂತ. ಸೊ ಅವ್ರ ಹೆಸರು ನನ್ನ ಹತ್ರ ಯೂಸ್ ಮಾಡಿಲ್ಲ, ಬೇರೆಯವ್ರ ಹತ್ರ. ಈಗ ನೋಡ್ತಾ ಇದ್ದೀನಲ್ಲ ಸುಮಾರು ಜನ ಬಂದಿದ್ದಾರೆ. ಅವರು ನಿಶಾ ಒಬ್ಬರೇ ಇದಾರ ಈ ಒಂದು ಟೀಮ್ ಅಲ್ಲಿ, ಅಥವಾ ಬೇರೆಯವ್ರು ಯಾರಾದ್ರೂ ಸಿನಿಮಾ ಇವರು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರ, ಅಥವಾ ಇದ್ರಲ್ಲಿ ಯಾವ ತರ ಅಪ್ರೋಚ್ ಅಂದ್ರೆ ಹೊಸ ಸಿನಿಮಾದವ್ರನ್ನ ಅಪ್ಕಮಿಂಗ್ ಸ್ಟಾರ್ಸ್ ನ ಬಳಕೆ ಮಾಡ್ತಾ ಇದ್ರೆ ಹೇಗೆ ಅಂತ? ಸರ್ ಸಿನಿಮಾ ಇಂಡಸ್ಟ್ರಿಯಿಂದ ಯಾರು ಅವಳಿಗೆ ಅಷ್ಟು ಕ್ಲೋಸ್ ಆಗಿ ಅಥವಾ ಜೊತೆಗೆ ಇದು ಕೆಲಸ ಮಾಡೋ ಥರ ಯಾರು ನಾನು ಕಂಡಿಲ್ಲ ಇದುವರೆಗೂ. ಅಂದರೆ ಅವ್ರ ಹತ್ರ ಅವ್ರ ಜೊತೆಗೆ ಯಾರೋ ಒಂದು 2-3 ಜನ ಬರ್ತಾರೆ. ಯಾರು ಅಂತ ಕೇಳಿದಾಗ ನಾನು PN